ನಡೆವಲ್ಲಿ ನುಡಿವಲ್ಲಿ ಉಂಬಲ್ಲಿ ಉಡುವಲ್ಲಿ ಬಿಡೆನಯ್ಯ ನಿಮ್ಮ ಶ್ರೀಚರಣ, ಬಿಡೆನಯ್ಯ ನಿಮ್ಮ ಶ್ರೀಚರಣ. ಈ ಛಲವ ಕಡೆ ಮುಟ್ಟಿ ಶನಗೆ ಗುರುರಾಯ, ಕಡೆ ಮುಟ್ಟಿ ಶನಗೆ ಗುರುರಾಯ. ಗುರುವೆನ್ನ ಕಾಯವು ಮನವೆನ್ನ ಲಿಂಗವು, ಪರಮ ಜಂಗಮವೇ ಅನುಭಾವ, ಪರಮ ಜಂಗಮವೇ ಅನುಭಾವ. ಮುಖವೆನ್ನ ಇರುವೆಲ್ಲ ಲಿಂಗಮಯವಯ್ಯ, ಎನ್ನ ಕಾಯವೇ ಗುರು ಎನ್ನ ಪ್ರಾಣವೇ ಲಿಂಗ, ಎನ್ನಂತಾರಂಗ ಚರಲಿಂಗ, ಎನ್ನಂತಾರಂಗ ಚರಲಿಂಗವಾಗಿರಲು ಇನ್ನುಂಟೆ ಎನಗೆ ತನುಮನವು, ಇನ್ನುಂಟೆ ಎನಗೆ ತನುಮನವು. ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ಶಿವಜ್ಞಾನಿ ಬಸವ, ನಿರ್ಮಳ ಬಸವ. ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು, ಕರುಣಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮಗೂ ಯಮಗೂ ಬಸವಣ್ಣನ ಧರ್ಮವಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಗುರು, ಮಹಾಮಾನವತವಾದಿ, ವಿಶ್ವಗುರು ಜಗಜ್ಯೋತಿ ಅಪ್ಪ ಬಸವಣ್ಣನವರ ದಿವ್ಯ ಚರಣ ಕಮಲ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆ ಬೆಳಕಿನಲ್ಲಿ ಬೆಳಕಾಗಿ ಹೋಗಿ ಮನುಕುಲವನ್ನು ಉದ್ಧಾರ ಮಾಡಿ ಸಕಲ ಜೀವಾತ್ಮರಿಗೆ ಲೇಸ ನಿರ್ವಹಿಸಿದಂತಹ ಬಸವಾದಿ ಪ್ರಮುಖರ ದಿವ್ಯ ಚರಣ ಕಮಲಕ್ಕೆ ಭಕ್ತಿಯಿಂದ ಹಣೆ ಮಾಡಿದ್ದು ವಿಶ್ವದ ಎಲ್ಲ ದಾರ್ಶನಿಕರ ಪಾದಗಳಿಗೆ ಶರಣೆಂದು ಈ ನವರಾತ್ರಿ ಅಂಗವಾಗಿ ನವಮಿಯ ಅಂಗವಾಗಿ ನವಶರಣೀಯರ ವಚನ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮದೇ ಆದ ತಿರುವಿನಲ್ಲಿ ಒಳೆದ ಮಧ್ಯೆಯಲ್ಲಿ ಮಾತನಾಡಿರುವಂತಹ ಮಾತಾಜಿಯಾದಂಥ ಬಾಲಮ್ಮ ತಾಯಿಯವರಿಗೆ ಶರಣೆಂದು ಮತ್ತು ಪ್ರಾಸ್ತಾವಿಕ ನುಡಿ ಮಾತಾಡಿರುವಂಥ ನಮ್ಮ ಪ್ರೀತಿಯ ಸ್ನೇಹಿತ ಅನ್ಬೋದು, ಒಳ್ಳೆಯ ಅನುಭವಿ ಹನುಮಂತಪ್ಪ ಗಂಜಲಿ ಮಾಸ್ಟರ್ ಶರಣೆಂದು ನಮ್ಮ ಅರಿವಿನ ಮನೆಗೆ ಮೂಲದಲ್ಲಿ ಭಾಗವಹಿಸಿ ದುಷ್ಟರ ಜೋಳಿಗೆ ಮೊದಲಿಗೆ ಭಾಗವಹಿಸಿದಂಥ ಬಸವರಾಜ್ ಸರ್ ಅವರವರು ಮತ್ತು ಅವರಿಗೆ ಶರಣೆಂದು ಇನ್ನೋರ್ವ ನಮ್ಮ ಅನುಭವಿಗಳ ಹೆಸರು ಬಸವಲಿಂಗಪ್ಪ ಸರ್ ಅವರು ಭಾಳ ಅದ್ಭುತ ಮಾತಾಡಿದರು. ಅವರು ಚೆನ್ನಾಗಿ ನಿಧಾನವಾಗಿ ಅನುಭವವಾದ ಮಾತಾಡಿದ್ರು, ಅವರಿಗೆ ಶರಣೆಂದು ಮತ್ತು ನಮ್ಮ ಟ್ರಸ್ಟಿನ ಅರಿವಿನ ಮನೆ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಮಹಾದಾಸೋಹಿಗಳಾಗಿರುವಂತಹ ಕೇಳಿದಾಗಿಲ್ಲ ಅನ್ನೋದಲ್ಲ, ಅರಿವಿನ ಮನೆಗೆ ಬೇಕಾದ ಕೊಡುವಂಥ ಮಹಾದಾಸೋಹಿಗಳವರು ವೆಂಕಟರಾಯ ಬೆನಕನ್ ಸರ್ ಅವರು, ಅವರಿಗೆ ಶರಣೆಂದು ಮತ್ತು ಸುಭಾಷ್ ಪಾಟೀಲ್ ಸರ್ ಅವರು ಒಳ್ಳೆಯ ವಿಚಾರವಾದಿಗಳು, ಸಮಾಜ ಚಿಂತಕರು, ಪ್ರಗತಿಪರವಾದಿಗಳು, ಅವರಲ್ಲಿ ಸಹ ಶರಣೆಂದು. ಇನ್ನು ಮುನಿಯಪ್ಪ ಸರ್ ನಮ್ಮ ಟ್ರಸ್ಟಿನ ಸದಸ್ಯರು ಮತ್ತು ಬಸವಕೇಂದ್ರ ಅಧ್ಯಕ್ಷರು ನಮ್ಮ ಸುಭಾಷ್ ಪಾಟೀಲ್ ಸರ್ ಅವರು ಮತ್ತು ಸದಸ್ಯರಾಗಿರೋ ಅರಿವಿನ ಮನೆಗೆ ನಮ್ಮ ಅರಿವಿನ ಮನೆ ಸದಸ್ಯರ ಮುನಿಯಪ್ಪ ಸರ್ ಅವರು ಒಳ್ಳೆಯ ಅನುಭವಿಗಳು, ಸಾಹಿತಿಗಳು. ಅವ್ರು ಮಾತಾಡಿದರೆ ಅದ್ಭುತ ಮಾತುಗಳು, ಹಾಸ್ಯದಲ್ಲಿಯೇ ತತ್ವಳುವಂಥ ಅನುಭವಿಗಳು, ಅವರಿಗೆ ಶರಣೆಂದು ಭಾಗವಹಿಸಿರುವಂಥ ಎಲ್ಲ ನಮ್ಮ ಟ್ರಸ್ಟ್ನ ಮರಿಯಪ್ಪ ಸರ್ ಅಂತೂ ನಿತ್ಯ ಸೇವೆಯಲ್ಲಿ ಅವ್ರದ್ದು ಅಡಿಗೆ ಸೇವೆ ಬಂದವರಿಗೋದೆಲ್ಲ ಸೇವೆ ಮಾಡುವಂಥ ಮರಿಯಪ್ಪ ಸರ್ ಅವರಿಗೂ, ಸಿದ್ದಣ್ಣ ಸರ್ ಸೇವಾಭಾವ ಅದ್ಭುತ ಸಿದ್ದಣ್ಣ ಸರ್ ಮತ್ತು ಅಮರೇಶ್ ಸರ್ ಸೇವಾಭಾವ ಇರುವಂಥ ಕುಮಾರಣ್ಣವರು, ಎಲ್ಲ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ, ಶರಣೀಯರೇ, ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಬಸವಾದಿ ಪ್ರಮುಖರಲ್ಲಿ 333 ಜನ ಶರಣೀಯರ ದಾಖಲೆ ಇದೆ 770 ಅಮರಗಣಗಳಲ್ಲಿ. ಅದರಲ್ಲಿ 30 ಜನ ಶರಣೀಯರದು ದಾಖಲೆ ಸಿಕ್ಕದು ವಚನಕಾರರು. ಅದರಲ್ಲಿ ನಾವು ಆಯ್ಕೆ ಮಾಡಿಕೊಂಡಿದ್ದು ನವ ಶರಣೀಯರು 9 ಜನ ಶರಣೀಯರು. ಇವತ್ತು ಎಷ್ಟನೇ ದಿನ? 7ನೇ ದಿನ. 7ನೇ ದಿನದಲ್ಲಿ ವಚನ ಚಿಂತನೆ ಯಾರಂದರೆ ಮುಕ್ತಾಯಕ್ಕ ತಾಯಿಯವ್ರದ್ದು. ಮುಕ್ತಾಯ ಅವ್ರ ಹೆಸರು ಎಷ್ಟು ನೋಡಿ ಚೆನ್ನಾಗೈತಿ, ಮುಕ್ತಾಯಕ್ಕ. ನಮ್ಮ ಶಿಷ್ಯರಲ್ಲಿ ಅವಳು ಜಳ ಹುಟ್ಟರು ನಮ್ಮ ದೇವರಾಜ ಅಂತ ಬಂದರು ಕೂಡ್ಲರವರು. ಅವ್ರ ಹೆಣ್ಮಕ್ಳದು
ಮಸಕಲ್ ಬದಿಯಾಗ ಯಾವರು ಚಿಂತಲಗುಂಟಿ. ಅವ್ರಿಗೆ ಅಳುಜ ಹುಟ್ಟಿಬಿಟ್ಟವ್ರಿ, ಒಂದು ಗಂಡು ಒಂದು ಹೆಣ್ಣು. ಅದಕ್ಕೆ ಪದ್ಯಾಗೆ ಮತ್ತು ಮುಕ್ತಾಯ ಕದಾಳಪ್ಪ ಅಂತೇಳಿ ಅಣ್ಣ ತಂಗಿ ಹೆಸರು ಇಟ್ಟುಬಿಟ್ವಿ ಅವ್ರ ಹೆಸರಲ್ಲಿ. ಅಲ್ಲಿ ಮತ್ತೆ ಕೂಸು ಬಂದ ಈಗ ಅವು ಕೂಡ ಇದಕ್ಕೆ ಬಂದು ಕರ್ಕೊಂಬರಿ ಹುಡುಗರಿಗೆ ಮಕ್ಕಂಡ್ರೆ ಅಜಗಣ್ಣ ಮುಕ್ತಾಯ ಯಾಕಂದಿಟ್ಟು ಅಳುಜ ಹೇಳಿದ್ರು. ಮೊದಲು ಗಂಡು ಹುಟ್ಟಿದ ಮೇಲೆ ಹೆಣ್ಣು ಹುಟ್ಟಿತ್ತು, ಅದಕ್ಕೆ ಅಣ್ಣ ತಂಗಿ ಹೆಸರು ಇಟ್ಟು ಅಜಗಣ್ಣ ಮುಕ್ತಾಯ ಯಾಕಂತೀವಿ. ಹಾಗಾಗಿ ಬಸವಾದಿ ಪ್ರಮುಖರಲ್ಲಿ ವಿಶೇಷವಾಗಿ ಅಲ್ಲಮ್ಮನ ಪಾತ್ರ ಘನವಾದದ್ದು. ಅಲ್ಲಮ್ಮನ ಪಾತ್ರ ಘನವಾದದ್ದು. ಎಲ್ಲ ಶರಣರನ್ನು, ಎಲ್ಲ ಸಾಧಕರನ್ನು ಪರಿವರ್ತನೆ ಮಾಡ್ಕೊತ ಅನುಭವ ಮಂಟಪಕ್ಕೆ ತಂದು ಹಚ್ಚಿದ್ದು ಅಲ್ಲಮ್ಮ ಪ್ರಭುಗಳು. ಅಂಥವರಲ್ಲಿ, ಅಂಥ ಸಾಧಕಿಯಲ್ಲಿ ಮುಕ್ತಾಯ ಕಸ ಒಬ್ಬತ್ತು. ಅವ್ರದ್ದು ಪೂರ್ವ ಹುಟ್ಟೂರು ಮುತ್ತಿಗೆ ಅಂತ ಬರ್ತದೆ. ನಾವು ನೋಡಿದ ಅನುಭವದಲ್ಲಿ ಎಲ್ಲ ಶರಣಮ್ಮನವರೆಲ್ಲ ನೋಡಿ ಬಂದೀವಿ. ಮುತ್ತಿಗೆಯಲ್ಲಿ ಅಣ್ಣ ತಂಗಿಯ ಸಮಾಧಿಗಳಿವೆ. ಇವತ್ತಿಗೂ ಸಹ ಅವ್ರ ಹೊಲದಾಗಿ ಗುಡ್ಡೆ ಅಂತ ಗುಡ್ಡದಾಗ ಅದೇ ಸಮಾಧಿ ಅವೆ ಅಣ್ಣ ತಂಗಿಯು. ಅದು ಮುತ್ತಿಗೆ. ಆ ಮುಕ್ತಾಯಕ್ಕೆ ಹೆಸರು ಮೇಲೆ ಬಂದಾವ. ಆದ ಇತಿಹಾಸ ಸಾಹಿತಿಗಳು ಲಕ್ಕುಂಡಿ ಅಂತ ಇಕ್ಕಡೋಲಿಸ್ತಾರೆ. ಇರಲಿ, ಯಾವುದಾದಿರಲಿ, ಆ ತಾಯಿ ಮಸಕಲ್ಲಿ ಕೊಟ್ಟಿತ್ತು. ಲಕ್ಕುಂಡಿಯಿಂದ ಅಲ್ಲಿದ್ದ ಮುಕ್ತಿಗಿಂದ ಮಸರಕಲ್ಲಿ ಕೊಟ್ಟಿತ್ತು. ಅಷ್ಟೊತ್ತಿಗೆ ಅಜಗಣ ಶಿವಯೋಗಿಗಳು ಅನುಭವ ಮಂಟಪದಲ್ಲಿ ಬೆರೆತಿದ್ದರು. ಅವರು ಮಹಾ ಜಂಗಮರು ಸಂಚಾರ ಮಾಡ್ತಾಯಿದ್ದರು. ನಮ್ಮಂಥ ಕಾವ್ಯಧಾರಿಗಳು ಅವರಿಂದ ಅನುಭವ ಮಂಟಪದ ಇರುವನ್ನು ತಿಳಿದು ಅನುಭವ ಮಂಟಪಕ್ಕೆ ಹೋಗಿದ್ದರು. ಅವರು ಅನುಭವ ಪಡ್ಕೊಂಡಿದ್ದರು. ಎಂಥ ಅನುಭವ ಅಂತಂದರೆ ಅಲ್ಲಮ್ಮನಿಗಿಂತ ಮೇಲ್ಮಟ್ಟದ ಅನುಭವ, ಸಿದ್ಧಿ ಸಾಧನೆ. ಅವರು ಸಾಧನೆ ಐಕ್ಯನಾದರೆ ಅಜಗಣ್ಣನಂತಾಗಬೇಕಂತ ಯಾರು ಹೇಳ್ತಾರೆ ಈ ಮಾತು? ದುಗ್ಗಳೆ ಹೇಳ್ತಾರೆ. ಜೀಡರದಾಸಮಯ ಪುಣ್ಯಸ್ತ್ರೀ ದುಗ್ಗಳೆ. ಐಕ್ಯನಾದರೆ ಅಜಗಣ್ಣನಂತಾಗಬೇಕಂತ. ಅಂಥ ಶಬ್ದ ಮುಗ್ಧಾವಸ್ಥೆಯನ್ನು ಸಾಧಿಸಿದಂಥ ಅಜಗಣ್ಣ. ನಮ್ಮ ತಾಯಿ ಅಜಗಣ್ಣ ಬಗ್ಗೆ ಸ್ಟೋರಿ ಹೇಳಿದಿರಲ್ಲ. ಅವರು ರೈತರು, ಕಂದಿ ತಗೊಂಡು ಹೋಗ್ತಿದ್ರು ರೈತರು. ಸ್ವಲ್ಪ ಫ್ಯಾನ್ ಕಡಿಮೆ ಮಾಡ್ತಾರೆ, ನಾವು ತಂಪು ಜಾಸ್ತಿ ಆಗತ್ತೆ ಎಲ್ಲ ಆಫ್ ಮಾಡಿಬಿಟ್ರೆ. ಸರಿಬಿಟ್ರೆ ಆಫ್ ಮಾಡಿಲ್ಲ, ಅದು ಕೆಳಗಿಂದ ಕೋಲ್ಡ್ ಆಕತ್ತೆ ಜಾಸ್ತಿ. ರೈತ ಅಜಗಣ್ಣ ಕಂದಿ ತಗೊಂಡು ಹೊಂಟಿದ್ದ ಹೊಲ ಕಾಯಕ. ಅಷ್ಟೊತ್ತಿಗೆ ಅವ್ರಿಗೆ ದೀಕ್ಷೆ ಆಗಿತ್ತು ಬಸವಣ್ಣವರಿಂದ, ಅನುಭವ ಮಂಟಪದಿಂದ. ಓಂ ನಮಃ ಶಿವಾಯ ಅಂತ ಹೊರಗೆ ಅಂತಿದ್ರು ಅವರು ಮಂತ್ರ. ಅನ್ಕೊಂತ ಹೋಗ್ತಿದ್ರು ರಾತ್ರಿ ಕತ್ಲದಾಗ. ಒಂದು ದಿವಸ ನಾಗರಾವು ಹೇಳಿದಲ್ಲ ತಾಯಿ, ನಾಗರಾವಿನ ಅಂಗಳದಾಗಿರ್ತೈತ್ರಿ ಅದು ಮಾಣಿಕ್ಯ. ಅದು ಹೊರಗಿಟ್ಟು ಅದರಲ್ಲಿ ಏನು ಕಾಣಿಸ್ತಾವೆ ಹುಳಗಳು, ಏನನ್ನ ವಸ್ತುಗಳು, ಹುಳಗಳು ತಿಂತಿತ್ತವು ದಿನನಿತ್ಯ. ಇವ್ರ ಶಬ್ದ ಕೇಳಿ ಕೆಲವೊಂದು ಹಾವಿಗೆ ಕೇಳೋದಿಲ್ಲ, ಕೆಲವೊಂದು ಹಾವಿ ಕೇಳಿಸ್ತದೆ. ಮತ್ತು 2 ನಮೂನೆ ಅದಾವ ಸರ್ಪಗಳಲ್ಲಿ. ಇದು ಕಿವಿ ಕೇಳಿಸ್ತಾ ಇತ್ತು. ಇವ್ರು ಓಂ ನಮಃ ಶಿವ ಎಂಬ ಶಬ್ದ ಕೇಳಿ ಪಟ್ನ ಮಾಣಿಕ್ಯ ಒಳ ತಗೊಂಡು ಬರ್ನ ಒಳಗೋಗ್ಬಿಡ್ತಿತ್ತು ಉತ್ತಿನ ಒಳಗೆ. ಇದನ್ನು ನೋಡಿದರು ಅಜಗಣ ಶಿವಯೋಗಿ. ನೋಡಿ ಮುಂದಕ್ಕೆ ಹೋಗಿ ನನಗೆ ವಿಚಾರ ಉಳಿತೈತಿ. ಒಂದು ಏನೇನು ಅರಿಯದ ವಿಷಯಂತೂ ಮಾಣಿಕ್ಯ ಹೊರಗಿಟ್ಟು ಒಳಗೆ ತಗೊಂತದ. ನಾನು ಅರಿವುಳ್ಳ ಮನುಷ್ಯ, ಗುರುದೇವ ಕೊಟ್ಟ ಮಂತ್ರವನ್ನು ಹೊರಗೆ ಹೇಳ್ಬಾರ್ದು ಅಂತೇಳಿ ಅವತ್ತಿದ್ದ ಮನದೊಳಗೆ ಸ್ಟಾರ್ಟ್ ಮಾಡಿದರು ಶಬ್ದ ಮುಗ್ಧಾವಸ್ಥೆ. ಅದೊಂದು ಶಬ್ದ, ಒಳಗಿರುವಂಥ ಮಂತ್ರವನ್ನು ಉಪದೇಶ ಮಾಡಿರುವಂಥ ಶಬ್ದ. ಅದರ ಒಂದು ವಚನ ಥರ ಅವರು ಉಪದೇಶ ಹೆಂಗಿರ್ಬೇಕಂದ್ರೆ ಇನ್ನನ ಕಂಡ ತಮದೊಂದು ತಾಯಿತ್ಯನ ಉಪದೇಶ ಅಂತ. ಇನ್ನನ ಅಂದರೆ ಸೂರ್ಯನಿಗೆ ಅಡ್ಡಿರ್ತದೆ ಕತ್ಲ. ಫೋನ್ ಮಾಡಿತ್ತಂತ, ಇನ್ನು ಭೇಟಿ ಹಾಕಂದು ಮಾಡಿ ಅಂತ ಫೋನ್ ಮಾಡಿತ್ತಂತದು ಕತ್ಲ ಸೂರ್ಯ. ಆಯ್ತು, ಯಾವಾಗ ಭೇಟಿ ಆಗ ನಾನು ಸೂರ್ಯ ಸಾಧ್ಯ ಆಗ್ತದ? ಇವತ್ತಿಗೆ ಇಲ್ಲ, ನಾನು ದಾರಿ ಕಾಯ್ತಾ ಇದ್ದಾನೆ ಸೂರ್ಯ ಕತ್ಲನ್ನು ಭೇಟಿ ಆಗ್ತದ ಅಂತೇಳಿ. ಇನ್ನನ ಕಂಡ ತಮದಂತ ಆಯ್ತು ಗುರುವಿನ ಉಪದೇಶ. ವಾಯುವಿನ ಕೈಯ ಸೊಡಿನಂತ ಆಯ್ತು ಗುರುವಿನ ಉಪದೇಶ. ಕರ್ಪೂರದೊಳಗಿನ ಅಗ್ನಿ ಅಂತ ಆಯ್ತು ಗುರುವಿನ ಉಪದೇಶ. ಮಹಾಗುರು ಸದ್ಗುರು ಸೋಮೇಶ್ವರನ ಕರಸ್ಥಳಕ್ಕೆ ತಂದು ಕೊಟ್ಟ ಕಾರಣ ಸರ್ವ ಪ್ರಪಂಚ ಬಿಟ್ಟು ಓಡಿತ್ತು ಅಂತ ವಚನ ಬರೀತಾರೆ ಅವರು. ಮೇಲ್ಮಟ್ಟದ ವಚನ ಅಂತ, ಅಲ್ಲಮ್ಮನಗಿಂತಲೂ ಮೇಲ್ಮಟ್ಟದ ವಚನ. ಯಾರು? ಅಜಗಣ ಶಿವಯೋಗಿ. ಅಂಥ ಮಹಾಶಿವಯೋಗಿ
ಶಬ್ದಮುಗ್ಧಾವಸ್ಥೆ ಬಂತವ್ರಿಗೆ ಅಂಥ ಐಕ್ಯ ಅಂತ ಅಜಗಂಡ ಆದಂಗೆ ಆಗ್ಬೇಕಂತ ಐಕ್ಯ ಸ್ಥಿತಿ ಸಾಧಿಸಿರುವಂಥ ಅನುಭವದಿಂದ ಮಂಟಪದಲ್ಲಿ ಹೊಗಳಿಸಿಕೊಂಡಂಥ ಮಹಾನುಭಾವರು ಅಜಗಣ ಶಿವಯೋಗಿಗಳು. ಒಂದು ವಿಷಯಂತೂ ಮಾಣಿಕ್ಯ ಹೆಂಗೆ ನೋಡ್ರಿ, ಅದಕ್ಕೆ ಮಾಣಿಕ್ಯ ಪ್ರಾಪ್ತಿ ಆಗ್ಬೇಕಾದ್ರೆ ಏನು ಸಾಧ್ಯ ಆಯಿತು? ಗಂಡಾವಿಗೆ ನಂತರ ಕ್ಯಾರ್ಯಾವು, ಹೆಣ್ಣಾವಿಗೆ ನಾಗರಾವು. ನಾಗರಾವು ಕ್ಯಾರ್ಯಾವಿನ ಜೊತೆ 12 ವರ್ಷ ದೂರ ಇರ್ತಾವೆ, ಸಂಪರ್ಕ ಮಾಡೋದಿಲ್ಲಂತ. ಅವು ಆಡ್ತಿರ್ತಾವೆ, ಕೂಡಿ ಆಡ್ತಿರ್ತಾವಲ್ಲ. ಈಗ ಅವು ಹುಣ್ಣಿಮೆಗೆ ಜಾಸ್ತಿ ಆಡ್ತಾವಂತ, ಕೂಡ್ತಾವಂತವು. 12 ವರ್ಷ ದೂರ ಇರ್ತದಂತ. ಇದು ದೂರ ಇದ್ದರೆ ಸಹ ಅದರದ್ದು ಕಾಮದ ಶಕ್ತಿನೇ ಉಲ್ಟ ಮೇಲ್ಮುಖವಾಗಿ ಮಾಣಿಕ್ಯ ಆಗ್ತದಂತ. ಒಂದು ವಿಷಯಂತಿಗೆ ಸಾಧ್ಯ ಆಯ್ತು. ಇದು ಕಂಡಿಡ್ದ ಅಜಗಣ್ಣ. ಮತ್ತು ಮನುಷ್ಯರಾಗಿ ಕಾಮ ಬೇಕು ಲಿಂಗದಲ್ಲಿ ಅಂತ ಚನ್ನಬಸವಣ್ಣ ಹೇಳ್ತಾನೆ. ಕಾಮ ಬೇಡ ಪರಸ್ತ್ರೀಯರಲ್ಲಿ, ಪರ ಬೇಡ, ಸ್ವಾದಲ್ಲಿನೇ ಅದನ್ನು ನಿಸರ್ಗಕ್ಕೆ ನಿಸರ್ಗ ಏನು ಮಾಡಿದೆ ಅಂದರೆ ಸಂತಾನೋತ್ಪತ್ತಿಗಾಗಿ ಕೊಟ್ಟೈತದ ನಿಸರ್ಗ ಪರಮಾತ್ಮ. 1-2 ಮಕ್ಕಳನ್ನ ಚೆಂದ ಆಡೋದು, ಅವ್ರನ್ನ ಅಕ್ಕಮಹಾದೇವಿ, ಚನ್ನಬಸವಣ್ಣ, ವಿವೇಕಾನಂದ ಹೆಂಗೆ ನೋಡಿ ಎಂಥವ್ರು ಕೊಟ್ಟ ಜಗತ್ತಿಗೆ ಹೆಂಗೆ ಕೊಟ್ಟೋಗೋದು ಅದ್ಭುತ. ಇವು ಅಂದಿನ ಹಿಡ್ದಂಗೆ ಇಡ್ತೇವ, ಆಫೀಸ್ ಮಾಡ್ಸ್ಕೊಂಬರ್ಬೇಕು, ಹೊಟ್ಟೆ ಕೊಯ್ಸ್ಕೊಂಬರ್ತಾವ. ಇದೆಲ್ಲ ಬೇಡ, ಹೌದಿಲ್ಲ? ಒಂದು ಮಾಣಿಕ್ಯ ಉಲ್ಟ ಆಯಿತು, ಮಾಣಿಕ್ಯ ಆಯ್ತಿಲ್ಲ ಅದು. ಅದಕ್ಕೆ ಮನುಷ್ಯನ ಕಾಮ ಮೇಲ್ಮುಖ ಆದರೆ ಪ್ರೇಮಿ ಆಗ್ತಾನೆ. ಹೃದಯಕ್ಕೆ ಬಂದರೆ, ಹೃದಯದಿಂದ ಆಗ್ನೇಯ ಚಕ್ರಕ್ಕೆ ಬಂದರೆ ಪ್ರಕಾಶ ಆಗ್ತದೆ, ಪರಮಾತ್ಮನಲ್ಲಿ ಜ್ಯೋತಿ ಕಾಣಿಸ್ತಾನೆ. ಚನ್ನಬಸವಣ್ಣ ಕಂಡಿಡಿದಿದ್ದು ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರ ಸ್ತ್ರೀಯರಲ್ಲಿ. ಸ್ವಾಸ್ತ್ರೀ ಬಳಸಿದ್ರು ಸಹ ಅದು ಮಾಂಸಾಹಾರನೇ ಅಂತ ಅಲ್ಲಮ್ಮ ಅಂತಾನೆ. ಸ್ವಾಸ್ತ್ರೀ ನೆನೆದಿದ್ರು ಸಹ ಸಮಾಗಮ ಮುಂದುವರಿಸಿದ್ರು ಸಹ ಎಷ್ಟು ದಿನ ಮುಂದುವರಿಸ್ತಿದ್ದಿ? ಅದರಿಂದ ದೂರ ಅದು. ತಾಯಿ ನಿನ್ನಂದೇ ನೀಲಾಂಬಿಕೆ ಬಗ್ಗೆ ಮಾತಾಡಿದಾಗ ಬಸವ ನನಗೆ ಶಿಶುವಾದ, ಅವನು ಬಸವನಿಗೆ ಶಿಶುವಾದ. ತಾಯಿ ಮಗು ಶಿಶು ಬಂತಂದರೆ ಅದು ಸಾಧನೆ ಅಂತ ಹೇಳ್ತಾರೆ. ಅಜಗಣ್ಣ ಶಿವಯೋಗಿ ಅಂತ ಸಾಧಿಸಿದಂಥ ಮಹಾಶಿವಯೋಗಿ. ಒಂದು ಸರ್ಪದ ಬಾಯಲ್ಲಿ ಆ ಮಾಣಿಕ್ಯ ನೋಡಿದಾಗ ಅವ್ರ ಕೊನೆಗೆ ಐಕ್ಯ ಆಗೋದು ಸಹ ಅಪ್ಪ ಬಸವಣ್ಣ ಕೊಟ್ಟ ಇಷ್ಟಲಿಂಗವನ್ನು ಹೊರಗಿರ್ಬಿಡ್ದು ಅಂತೇಳಿ ಇತಿಹಾಸ ಬರಿತಿದ್ದನ್ನು ನುಂಗಿಬಿಟ್ರಂಥವ್ರು. ಲಿಂಗ ನುಂಗಿ ಹೌದು ಮನೆ ಸಣ್ಣದಿತ್ತಂತ ಹೊರಗೆ ಬರ್ಬೇಕಾದ್ರೆ ಹಣೆಪಟ್ಟಿನೇ ಬಿಡಿ ಬಟ್ಟಿಗೆ ಹಣೆಗೆ ಹೊಡೆದು ಲಿಂಗೈಕ್ಯರಾಗ್ತಾರೆ ಅಜಗಣ್ಣು. ಅವ್ರ ತಂಗಿನ ಕೊಡಬೇಕಾದ್ರೆ ಮುಕ್ತಾಯಕ್ಕನ್ನು ಮೊಸರು ಕಲ್ಲಿ ಕೊಡಬೇಕಾದ್ರೆ ಮೊದಲು ಇದಕ್ಕಿಂತ ಮುಂಚೆ ಸ್ಟೋರಿ ಇದು ದುಃಖ ಆಗ್ತದೆ. ತಂಗಿಗೆ ಅಷ್ಟು ಪ್ರೀತಿ, ತಾಯಿ ತಂದೆ ಇಲ್ಲಾರ್ದ ಪ್ರೀತಿ ಕೊಟ್ಟಿದ್ದ, ಮತ್ತು ದೀಕ್ಷಾರಣಿ ಗುರುವಾಗಿದ್ದ, ಮತ್ತು ಹಣ್ಣ ಕಾಸ ಎಲ್ಲ ಥರದ ಪ್ರೇಮ ವಾತ್ಸಲ್ಯ, ತಾಯಿಯ ಮಮತೆ, ತಂದೆಯ ಮಮತೆ ಊರಿಂದೆಲ್ಲ ಮದುವೆ ಮಾಡ್ಕೊಂಡು ಬಿಟ್ಟು ಬರುವಾಗ ನೋವಾಗ್ತೈತಲ್ಲ, ಆವಾಗ ಅಣ್ಣ ನಿನಗೆ ಏನನ್ನಾದರೂ ನಾನು ಹೆಂಗೆ ಗೊತ್ತಾಗಬೇಕು? ಭಾಳ ದೂರ, ಮೊಸರು ಕಲ್ಲಿಗೆ ರಾಯಚೂರು ಡಿಸ್ಟಿಕಲ್ಲಿ ಶಿವಮೊಗ್ಗಲ್ಲಿ ಮತ್ತೆ ಭಾಳ ದೂರ ಆಯ್ತು ಲಕ್ಕೊಂಡಿ. ಆವಾಗ ಅಜಗಣ್ಣ ಅಂತಾನಂತ, ನನಗೆ ಸ್ವಲ್ಪ ಆರಾಮಿಲ್ಲ ಅಂದರೆ ನೀ ಕಟ್ಟಿದ ಮುಡಿ ಜಾಸ್ತಿ ಉಸ್ತು ನೋಡಂತ ಇರ್ತಂತ. ಜಾಸ್ತಿ ನೀನು ಮುಡಿ ಉಚ್ಚಕೈತಂದರೆ ಅಣ್ಣ ಸ್ವಲ್ಪ ಆರಾಮಿಲ್ಲ ಅಂತ ತಿಳ್ಕೊ ಅಂತ ಹೇಳಿ. ಮತ್ತೆ ಸ್ವಲ್ಪ ಜಾಸ್ತಿ ಆರಾಮಿಲ್ದಂಗೆ ಆದರೆ ನೀನು ಕಟ್ಟಿದಂಥ ಸೀರೆಯ ನಿಲಿಗೆ ಉಸ್ತು ಜಾಸ್ತಿ ಅಂತ ಇದಂತ. ಜಾಸ್ತಿ ಆರಾಮಿಲ್ಲ ಅಂತ ತಿಳ್ಕೊ ಅಣ್ಣಗೆ. ನಾವು ಒಂದು ವೇಳೆ ಲಿಂಗೈಕ್ಯನ ಅಂದರೆ ನೀನು ಮೊಸರು ಕಡಿಯುವಾಗ ಮೊಸರು ಕಲ್ಲು ಹಾಕ್ತು ನೋಡು ಅಂತ ಹೇಳಿದ್ರು. ಇವು ಮುನ್ಸೂಚನೆ ಮಾತುಗಳು, ಇವು ಪವಾಡ ರೂಪದ ಮಾತುಗಳು. ಆಗಿದ್ರೆ ಆಗಿರಬಹುದು ಅಂತ ಹೇಳ್ತಾರೆ ಜ್ಞಾನಿಗಳ ಮಾತು, ಆಗಿರೋ ಮಹಿಮಾ ಪುರುಷರು. ಇದರರ್ಥ ಮೊಸರು ಕಲ್ಲು ಅಂದರೆ ಏನು? ಮೊಸರನ್ನು ತಿಕ್ಕಿದಾಗ ಬಟ್ಟೆಗೆ ಹಾಕಿ ತಿಕ್ಕಿದಾಗ ನಮ್ಮವ್ವ ತಿಕ್ತಿದ್ಲು 5 ಗಂಟೆಗೆ ರಾತ್ರಿ. ತಿಕ್ಕಿದಾಗ ಮೊಸರು ಮಜ್ಜಿಗೆ ಹಾಕಿತ್ತು, ಮಜ್ಜಿಗೆ ಕಡಗಲಾಗ್ತಿದ್ಲು, ಕಡಗಲಾಕಿ ಬರ್ರ ಅಂದಂಗೆಲ್ಲ ಬೆಣ್ಣೆ ಬರ್ತಿತ್ತು. ಆ ಬೆಣ್ಣೆ ತೆಗೆದು ಮುದ್ದೆ ಮಾಡ್ತದೆ. ಹಿಂಗೆ ಮುದ್ದೆ ಮಾಡಿದ್ರೆ ಮೊಸರನ್ನ ಮಜ್ಜಿಗೆ ಬಿಡ್ತದೆ, ಮತ್ತೆ ಮಜ್ಜಿಗೆ ಕಲ್ತಿದ್ದೆಲ್ಲ ಅದು. ಅದಕ್ಕೆ ಮೊಸರು ಕಲ್ಲು ಅಂದ್ರೆ ಏನು? ಬೆಣ್ಣೆ. ಅರ್ಥ ಆಯ್ತಾ? ಮೊಸರಿನ ಕಲ್ಲು ಅಂದರೆ ಬೆಣ್ಣೆ. ಬೆಣ್ಣೆ ಸಾಧನೆ ಆಗಿತ್ತು ಯಾರ್ದು? ಮುಕ್ತಾಯಕ್ಕಂದು. ತುಪ್ಪ ಆಗಬೇಕಾಗಿತ್ತು, ಇನ್ನೂ ಒಂದು ಹಂತ ಮುಂದಿತ್ತು. ಮೊಸರು ಕಲ್ಲು ಆಯ್ತಲ್ಲ,
ಬೆಣ್ಣೆ ಆಗಿದ್ಲು ಮುಕ್ತಾಯಕ್ಕ. ಅದಕ್ಕಿನ್ನ ಕಿಚ್ಚು ಕೊಡಬೇಕಲ್ಲ, ಅಷ್ಟು ಕಿಚ್ಚು ಕೊಡ್ತಾಯಿದ್ದ ಗುರುಗಳೇ ಅವರು. ಯಾರು? ಅಣ್ಣ ಅಜಗಣ್ಣ ಗುರುವೇ. ಅವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ತಾಳಂತ ಮುಕ್ತಾಯಕ್ಕ. ಅಲ್ಲಿಗೆ ಹೋಗಿ ಮುತ್ತಿಗೆ ಹೋಗಿ ಅವರ ತೊಡೆಮಗಿಟ್ಟುಕೊಂಡು, ಸುಮ್ಮನೆ ದೃಶ್ಯ ಇದು, ತಲೆಯನ್ನು ತನ್ನ ತೊಡೆಮಗಿಟ್ಟುಕೊಂಡು ಕೈಯಾಗಿಟ್ಕೊಂಡು ವಚನ ಹಾಡ್ತಾಳೆ. ಅಲ್ಲಿ ಆ ಸ್ಥಿತಿ ಅಲ್ಲಮ್ಮ ವಚನರಿಗೆ ಹೇಳ್ತಾರೆ. ಮೊದಲು ತಲೆ ಹಿಡ್ಕೊಂಡು ಏನಂತಂದರೆ, ಅರಿವಿನಣಲ ಒಳಗಿಕ್ಕಿ ಅಗೆಯುತ್ತಿದೆ ಮರ್ತ್ಯ ಲೋಕವೆಲ್ಲವು, ಅರಿವನ್ನರಿಯದೆ ಕೆಟ್ಟಿತ್ತಿ ಲೋಕವೆಲ್ಲವು, ನಾನೆಂತು ಬದುಕುವೆನಣ್ಣ, ಕತ್ತಲು ಬೆಳಕು ಕಾಂಬ ಸಂದೇಹಿ ನಾನೊಬ್ಬಳು. ಕಣ್ಣ ಕಟ್ಟಿ ಕನ್ನಡಿ ತೋರಿಸಿತ್ತು ಅಜಗಣ್ಣ ನಿನ್ನ ಯೋಗ ಅಂತ ಈ ವಚನ ಹಾಡ್ತಾ ಶೋಕ ಮಾಡ್ತಿದ್ದಾಳೆ. ಯಾರು? ಮುಕ್ತಾಯಕ್ಕ. ಆ ಸಂದರ್ಭದಲ್ಲಿ ವ್ಯೋಮಕಾಯ ಸಿದ್ಧರಾಗಿರುವಂತಹ ಅಲ್ಲಮ ಪ್ರಭುಗಳು ಸಂಚಾರ ಮಾಡ್ಕೊಂತ ಹೊಟ್ಟಿರ್ತಾರೆ. ಭವಿಷ್ಯ ಜ್ಞಾನಿಗಳವರು, ಇವರು ಪರಿಪೂರ್ಣರು. ಅವರಿಗಿಂತ ಮೇಲ್ಮಟ್ಟದ ಸಾಧನ ಅಜಗಣ್ಣಂದು. ಗೊತ್ತಿರಬೇಕೋ ಗೊತ್ತಿಲ್ಲ, ಅದು ಅವಾಗೇ ಬರಬೇಕಾದ್ರೆ, ಆ ಗಳಿಗೆಯಲ್ಲಿ ಬರಬೇಕಾದ್ರೆ ಏನು ಕಾರಣ? ಕಾವಿಧಾರಿ ಜಂಗಮ ಅಲ್ಲಮ ಪ್ರಭು ಮನೆ ಮುಂದೆ ಹೊಂಟಿದ್ದೀವಿ. ಈ ಶಬ್ದ ಕೇಳಿತು, ಜನ ಸೇರಿದ್ರು. ಆ ತಾಯಿ ಶೋಕ ಮಾಡ್ತಾಯಿದ್ಲು ಮುಕ್ತಾಯಕ್ಕ. ಕಣ್ಣು ಕಟ್ಟಿ ಕನ್ನಡಿ ತೋರಿಸಿತ್ತು ಅಜಗಣ್ಣ ನಿನ್ನ ಯೋಗ ಅಂತ ಶಬ್ದ ಕೇಳಿದ ತಕ್ಷಣ ಅಲ್ಲಮ್ಮ ಅಲ್ಲಿಗೆ ಹೋಗಿದ್ದು ರಿವರ್ಸ್ ಬಂದು ವಾಪಸ್ ನೋಡ್ತಾನ. ಅವರಿದ್ರು ನೋಡ್ತಾನೆ ಅಜಗಣ್ಣ ಶಿವಯೋಗಿ ಮುಕ್ತಾಯಕ್ಕನ್ನು. ಆ ತಾಯಿಗೆ ಮಾತಾಡಿಸ್ತಾನೆ. ಅಂಗೈಯಲ್ಲೂ ಒಂದು ಅರಳಿದ ತಲೆ ಹಿಡಿದುಕೊಂಡು ಕಂಗಳ ಮುತ್ತ ಪವಣಿಸುವಾಕೆ ನೀನಾರು ಹೇಳ. ಅವರ ಭಾಷೆ ಇದು, ಶರಣರ ಭಾಷೆ. ಅಂಗೈಯೊಳಗೊಂದು ಅರಳಿದ ತಲೆ ಹಿಡಿದುಕೊಂಡು ಕಂಗಳ ಮುತ್ತ ನೀರಿನ ಹನಿ ಅತೆಯಲ್ಲ, ಕಂಗಳ ಮುತ್ತ ಪವಣಿಸುವಾಕಿ ನೀನಾರು ಹೇಳ. ಸಂದ ಸಂಪಿಗೆ ಅರಳ ತುಂಬಿ ಬಂಡುಂಬ ಭೇದವರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ಒಂದೆಂಬೆನೇ ಎರಡಾಗಿದೆ, ಎರಡೆಂಬೆನೇ ಒಂದಾಗಿದೆ, ಅರಿವಿನೊಳಗೊಂದು ಮರುಹು ಇದೆ ಏನು ಹೇಳ. ದುಃಖವಿಲ್ಲದ ಅಕ್ಕೆ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ, ನೀನು ಯಾರೆಂದು ಹೇಳ ಎಲೆ ಅವ್ವ. ಇದು ಪ್ರಶ್ನೆ, ಅಲ್ಲಮನ ಪ್ರಶ್ನೆ. ಎಲೆ ಅವ್ವ ನೀನು ಯಾರು? ಯಾಕೆ ಶೋಕ ಮಾಡ್ತಿದ್ದಿ? ಆತನಿಗೆ ಕಂಡಿತ್ತು ಮಹಾಜ್ಞಾನಿ ಅಲ್ಲಮ್ಮ. ಅದು ಎಂಥ ತಲೆ ಆತನ ತೊಡೆ ಮಾಡೋದು? ಅರಳಿದ ತಲೆ. ನೋಡಿ ಎಂಥ ಭಾಷೆ. ನಮ್ಮ ನಿಮ್ಮ ಅದಾವ ನೋಡಿ, ಈಗ ತಲೆ ಅದಾವಿಲ್ಲ? ಎಂಥ ತಲೆ ಅದಾವ? ಮೊಗ್ಗ ಹಂಗೆ ಕುಂತಾವ, ಮೊಗ್ಗ ಅರಳವಲು. ಇದಕ್ಕೇನಂತಾರ? ಆಧ್ಯಾತ್ಮದ ಸಹಸ್ರದಳ ಕಮಲ ಅಂತಾರೆ ಇದಕ್ಕೆ, ಹೌದಲ್ಲ? ಗಿಡ ನೋಡು ತಂಗಿಯಮ್ಮ, ಬುಡ ಮೇಲಾಗಿ. ಅದು ಎಲ್ಲ ಗಿಡಗಳಿಗೆ ಬುಡ ಕೆಳಗೈತೆ ಅಂತ ಗಿಡಗಳಿಗೆ. ಈ ಗಿಡಕ್ಕೆ ಮ್ಯಾಗ ಅದು ನೋಡು, ಬೇರೆ ಮ್ಯಾಗ ಅವಿಲ್ಲ. ಇದಕ್ಕೆ ಸಹಸ್ರದಳ ಕಮಲ ಅಂತ. ಸಹಸ್ರದಳ ಕಮಲದಲ್ಲಿ ಶಿವನ ಆರೈಸಿರುವನು ನೋಡುವ ತಂಗಿ, ಕಾಶಿರಾಮೇಶ್ವರ ನಿರ್ವಹಣ ಅಲ್ಲಿ ಮೀಸಲದಡಿಗೆ ಉಣಬೇಕವು ಅಂತ ತಿರುಪತಿಗಳು ಹೇಳಿದ ಉಳಿಕೆಯ ಪದದಲ್ಲಿ ಹೇಳ್ತಾನಿಲ್ಲ. ಎಲ್ಲೇನ ಕಾಶಿರಾಮೇಶ್ವರ? ಸಹಸ್ರದಳ ಕಮಲದಲ್ಲಿ, ಪಶ್ಚಿಮ ಚಕ್ರದಲ್ಲಿ, ಇನ್ನು ತಲೆಯಿಂದ ಬರ್ತೈತಿ. ಅಲ್ಲೇ ಅಂತ ಕಾಶಿರಾಮೇಶ್ವರ. ಆತನ ನೋಡ್ಬೇಕಾದ್ರೆ ಮೀಸಲದಡಿಗೆ ಉಣ್ಬೇಕಂತ. ನೀನು ಏನು ಮೀಸಲ? ನಮ್ಮ ಶರಣ ಜೀವದಾಶ್ಮಿ ಅಂತಾನಲ್ಲ, ಕಣ್ಣು ಮೀಸಲು ಶಿವನಿಗೆ, ಕೈ ಮೀಸಲು ಶಿವನಿಗೆ, ನಾಲಿಗೆ ಮೀಸಲು ಶಿವನಿಗೆ, ನಾಸಿಕ ಮೀಸಲು ಶಿವನಿಗೆ, ತನು ಮೀಸಲು ಶಿವನಿಗೆ, ಮನ ಮೀಸಲು ಶಿವನಿಗೆ. ಈ ಮೀಸಲು ಬೀಸಲು ಹೋಗೋದಿದ್ದಡೆ ಆತನ ಜಗದೀಶ ಕರ್ಣರಾಮನಾಥ. ಯಾರು ಜಗದೀಶ? ಇವು ಇಂದ್ರಿಯಗಳು ಬೀಸಲು ಹೋಗಬಾರ್ದು. ಪೆಟ್ಟಿಗೆ ಬಾರಿಸ್ಬೇಕಾದ್ರೆ ಸ್ವಲ್ಪ ಅಳ್ಳು ಕುಂತ ಧೂಳ ಕುಂತ ಟುಸ್ ಅಂತ ನೋಡು, ಹೌದಲ್ಲ? ಬೀಸಲು ಹೋಗ್ತದ. ಇವು ದಶೇಂದ್ರಿಯಗಳು ತನ್ನಾಧೀನ ಮಾಡ್ಕೆ ಆಕೆ ಆಗ್ಬೇಕು. ಇಲ್ಲಾಂದರೆ ಬೀಸಲು ಹೋಗ್ತದ, ಮೀಸಲು ಆಗೋದಿಲ್ಲ ಅಂದರು. ಮೀಸಲು ಆಗ್ಬೇಕಿಲ್ಲ. ಮೀಸಲಾದಾಗ ಇಲ್ಲಿ ಸಹಸ್ರದಳ ಕಮಲ ಅರಳತದಂತಿದೆ. ಆಜ್ಞಾ ಚಕ್ರದಲ್ಲಿ ಮೂರನೇ ಕಣ್ಣು ಓಪನ್ ಆಗ್ತವೆ. ಬಸವಣ್ಣರು ಯಾಕೆ ಕಂಡು ಹಿಡಿದ್ರೆ ಲಿಂಗ ಗೋಲ್ ಏನಂದ್ರೆ ಇಷ್ಟಲಿಂಗ ಅಂದ್ರೆ ಇನ್ನು ಕಲ್ಲ. ಇವತ್ತಿನ ಪಾರ್ಲಿಮೆಂಟ್ಗೆ ಮುಂದೆ ಐತಿಲ್ಲ ಅಪ್ಪನವ್ರ ಮೂರ್ತಿ, ಅವರು ಯೋಗ ಮಾಡಕತ್ತಾರೆ ಫೋನ್ಯಾಗ ನೋಡ್ರಿ.
ನಾವಿದ್ರ ಲಿಂಗಾಯತರು ನಾವು ಜಾತಿ ಹಂಗೆ ಅಂತ ಕಂಡು ಬಿದ್ದೋದಿಲ್ಲ. ಅವ್ರು ಯಾವ ಜಾತಿ ಇಂಗ್ಲೀಷ್ ಯೋಗ ಅಂದ್ರೆ ವಿಜ್ಞಾನ ಅಂತಾರೆ ಅವರು. ಇದಕ್ಕೇನಂತ ವಿಜ್ಞಾನ ಇದು. ಶಿವಯೋಗ ಅಂದ್ರೆ ಏನು? ಅಂತರಂಗದ ರೂಪ ಕಾಣಲಿಕ್ಕೆ ಒಂದು ಕನ್ನಡಿ, ದರ್ಪಣ ಇದು ಅಂತಳ ಮುಕ್ತಾಯಕ್ಕೆ ಮುಂದುವರೆದು. ಈಗ ಸಹಸ್ರದಳ ಕಮಲ ಅಂದಿವಲ್ಲ, ಇಡೀ ಪಾದ ಹಿಡ್ಕೊಂಡು ಮಸ್ತಕದವರೆಗೆ ಸಹಸ್ರದಳ ಕಮಲ ಐತಿ. ಲಿಂಗನ ರೋಮದಲ್ಲಿ ಲಿಂಗ ಐತಿ. ಶರಣರು ಹೇಳ್ತಾರೆ ಇದು ಕವಿದಾಸರಿಗೆ ಕೊನೆಗಳಿಗೆಯಲ್ಲಿ ಘಟಿಸಿತು. ಸಂತ ಕಬೀರರಿಗೆ ಇದು ಪವಾಡ ರೂಪದಾಗೆ ಇರ್ತದೆ ಅದು. ಅವ್ರೇನಂದ್ರೆ ಹಿಂದೂ ಮುಸಲ್ಮಾನ್ ಇಬ್ಬರಿಗಾಗಿ ಹೊಂದಿಕೆ ಆಗೈತಲ್ಲ ತತ್ವ ಅವ್ರದ್ದು. ಇಬ್ಬರು ಜಗಳ ಆಡ್ತಾರೆ ಅಂತೇಳಿ ಕೊನೆಗಳಿಗೆ ಲಿಂಗೈಕ್ಯ ಆಗೋ ಪರಿಸ್ಥಿತಿ ಬಂದಾಗ, ಬಯಲಾಗೋ ಸ್ಥಿತಿ ಬಂದಾಗ ಹೇಳಿದ್ರು ಅವರು, ನಾವು ದೇಹ ಬಿಟ್ಟಾಗ ಹಿಂದೂ ಮುಸಲ್ಮಾನ್ ಬುದ್ಧಿ ಆಡಬೇಡ್ರಿ, ನನ್ನ ದೇಹದ ಮೇಲೆ ಒಂದು ಪರದೆ ಒದಿಸಿ ಪ್ರಾರ್ಥನೆ ಮಾಡಿರಿ, ಆಮೇಲೆ ತೆಗೆದು ನೋಡ್ರಿ ಅಂತ ಹೇಳಿದರು. ಅವ್ರ ದೇಹ ಬಿಟ್ಟಾಗ ಹಿಂದೂ ಮುಸ್ಲಿಮ್ ಜಲ ಸೇರಿತ್ತು. ಅವ್ರು ಹೇಳಿದಂಗೆ ಒಂದು ಬಟ್ಟೆ ಒದಿಸಿ ಪರಮಾತ್ಮ ಮ್ಯಾಗ ಪ್ರಾರ್ಥನೆ ಮಾಡಿದರು. ಬಟ್ಟೆ ತೆಗೆದು ನೋಡಿದ್ರೆ 2 ಗುಪ್ಪೆ ಹೂವಾಗಿದ್ದು ಅಂತ ದೇಹ. ಅದಕ್ಕೂ ಇವತ್ತು 2 ಸಮಾಧಿ ಅವರು, ಹಿಂದೂಗಳಿಗೆ ಒಂದು ಮುಸಲ್ಮಾನ್ಗೊಂದು ಅವ್ರ ಸಮಾಧಿಯಲ್ಲಿ. ಯೂಟ್ಯೂಬ್ ನೋಡ್ರಿ ನೀವು, ತೋರಿಸ್ತಾರೆ ಎಲ್ಲ. ಸಹಸ್ರದಳ ಕಮಲ ಅರಳಿದ ತಲೆ ಅಂಗೈಯಲ್ಲುಗಳಿಂದ ಅರಳಿದ ತಲೆ ಹಿಡಿದುಕೊಂಡು ಕಂಗಳ ಮುತ್ತ ಪವಣಿಸುವಾಕಿ ನೀನಾರು ಹೇಳ. ಅಲ್ಲಮ್ಮನ ಪ್ರಶ್ನೆ ಮುಕ್ತಾಯಕ್ಕೆ. ಸಾಮಾನ್ಯ ತಲೆ ಅಲ್ಲ ಅದು, ಅರಳಿದ ತಲೆ. ಅಂದ ತಲೆ ಹಿಡ್ಕೊಂಡು ನೀನು ಅಳತ್ತಲ್ಲವ. ಸಂದ ಸಂಪಿಗೆಯ ಹರಳ ತುಂಬಿ ಬಂಡುಂಬ ಭೇದವನ್ನರಿಯಲಿ. ಭೇದ ಅಂದರೆ ರಹಸ್ಯ. ಹಂಬಲಿಸುವ ಪರಿತಾಪ ಏನು ಹೇಳ. ಅಷ್ಟ್ಯಾಕೆ ಹಂಬಲಿಸ್ತಾ ಇದ್ದು ನೀನು? ಅದು ಪರಿಪೂರ್ಣ ಅರ್ಥಂತ ಅರಳಿದಂಥ ಸಂಪಿಗೆ ಪುಷ್ಪ. ಅರಳಿದ ತಲೆ ಒಂದೆಂಬೆನೇ ಎರಡಾಗಿದೆ, ಎರಡೆಂಬೆನೇ ಒಂದಾಗಿದೆ. ಒಂದೇ ಇತ್ತು, 1ರಿಂದ 2 ಆಯಿತು. ಲಿಂಗ ಇತ್ತು, ಲಿಂಗ ಹೋಗಿ ಅಂಗ ಬಂತು. 1ರಿಂದ 2, 2ರಿಂದ 3, 3ರಿಂದ 36, 36ರಿಂದ 2 ಒಂದು 16 ಸೈಕಲ್ 5. ಚನ್ನಬಸವಣ್ಣವರು ತಮ್ಮ ಕರುಣಾಸಿಕೆಯಲ್ಲಿ ಹೇಳ್ತಾರೆ 216 ಸೈಕಲದಲ್ಲಿ. ಅಲ್ಲಮಾಪುರ ಬಂತಾರೆ 1ರಿಂದ 2 ಆಯಿತು, ಮತ್ತೆ 1 ಆಯ್ತಲ್ಲ. ಅರಿವಾಗೈತಿ. ಅರಿವಿನೊಳಗೆ ಒಂದು ಮರುಹು ಇದೆ ಏನು ಹೇಳ. ನಿನ್ನ ಮಾತಿನ ಶಬ್ದದ ಚಕಮಕಿ ನೋಡಿದರೆ ಅರಿವು ಕಾಣಿಸ್ತದ, ಆದರೂ ಮರುವು ಆವರಿಸೋದ್ರ. ಅರಿವಿನೊಳಗೊಂದು ಮರುಹು ಇದೆ ಏನು ಹೇಳ. ಕಣ್ಣ ಕಟ್ಟಿ ಕನ್ನಡಿ ತೋರಿಸಂತ ಇದ್ದಂತೆಲ್ಲ ಆ ಮಾತಿನ ಶಬ್ದ ಅದ್ಭುತ ಅದ. ನಿನ್ನಲ್ಲಿ ಅರಿವಾದ, ಜಾಣಿ ಇದ್ದಿ, ಸಾಮಾನ್ಯ ಮನುಷ್ಯ ಅಲ್ಲತ, ಐಕ್ಯ ಆದತ. ದುಃಖವಿಲ್ಲದ ಅಕ್ಕೆ ನಿನ್ನೊಳಗ ದುಃಖ ಇಲ್ಲ. ದುಃಖವಿಲ್ಲದ ಅಕ್ಕೆ ಅಂತ ಎಷ್ಟು ಯಾಕೆ ದುಃಖ ಬಂತು, ಯಾಕೆ ಪರಿತಾಪ ಬಂತು? ಗುಹೇಶ್ವರ ಲಿಂಗದಲ್ಲಿ ನಿನ್ನ ಇರುವು ದುಃಖ ಇಲ್ಲದಂತ ತೋರಿಸ್ತ, ಆದ್ರ ಮ್ಯಾಗ ದುಃಖ ಮಾಡ್ತೀಯಲ್ಲ. ನಿನ್ನ ಯಾರೆಂದು ಹೇಳ ಎಲೆ ಯವ್ವ. ಅವಾಗ ಅಂತಾಳ ತಾಯಿ, ಆರಂದು ಕುರುಹ ಬೆಸೆಗೊಳ್ಳಲು ಇಲೆಂದು ಹೇಳುವೆನಯ್ಯ. ಕಾಯದಲ್ಲಿ ಮಾಯವಿಲ್ಲ, ಭಾವದಲ್ಲಿ ಭ್ರಮೆ ಇಲ್ಲ. ಒಬ್ಬರಿಗೆ ಹುಟ್ಟದೆ ಅಯೋನಿಯಲ್ಲಿ ಬಂದು ನಿರ್ಬುದ್ಧಿಯಾದವಳಲ್ಲಿ ನಿಂಬೆನಯ್ಯ. ತಲೆ ಎಳೆದು ನೆಲೆಗೆಟ್ಟು ಬೆಳಗುವ ಜ್ಯೋತಿ ಅಜಗಣ ಶಿವಯೋಗಿಯ ಬೆಂಬಳಿಯವಳ ಆನಯ್ಯ. ಎಷ್ಟು ಅದ್ಭುತ ಮಾತು ಇವು. ನೀವು ವಿಚಾರ ಅರ್ಥ ಆಗ್ತವ ಇಲ್ಲಿ ನಿಮ್ಗೆ? ಮುಕ್ತಾಯಕನ ಮಾತು ಅದ್ಭುತನೇ ಅದಾವ. ಆರಂತ ಕುರುಹ ಬೆಸೆಗೊಳ್ಳಲು ಏನೆಂದು ಹೇಳುವೆನಯ್ಯ. ಅಲ್ಲಮಾಪ್ರಭುಗಂತ ಏನಂತ ಹೇಳಲ್ಲ ನಾನು. ಕಾಯದಲ್ಲಿ ಮಾಯ ಇಲ್ಲ, ನೀನು ತಪ್ಪಿಸಿಕೊಂಡಿದ್ದಿ. ಆಸೆ, ಮಾಯ ಅಂದ್ರೆ ಏನು? ಆಸೆ ಇಲ್ಲ ನನಗೆ. ಭಾವದಲ್ಲಿ ಭ್ರಮೆನೂ ಇಲ್ಲ. ಮತ್ತು ಒಬ್ಬರಿಗೆ ಹುಟ್ಟದೆ, ನಾ ಯಾರಿಗೆ ಹುಟ್ಟಿಲ್ಲ. ಅಯೋನಿಯಲ್ಲಿ ಬಂದು ಅಂದರೆ ದೀಕ್ಷಾ. ಪರಮಾತ್ಮ ಅಯೋನಿ ಸಂಭವನೆ ನಮ್ಮ ಕೂಡಲ ಸಂಗಮ ದೇವಾದಿ ಬಹಳಂತರದ ಅಯೋನಿ. ಪರಮಾತ್ಮಗ ಹುಟ್ಟು ಸಾವಿಲ್ಲಲ್ಲ. ಇಲ್ಲಿ ಕರಸ್ಥಳದಲ್ಲಿ, ಗುರುವಿನ ಕರಸ್ಥಳದಲ್ಲಿ ಹುಟ್ಟಿದಂಥ ಶಿಷ್ಯನಿಗೂ ಸಹ ಅಯೋನಿ ಸಂಭವರಂತ ಕರೀತಾರೆ. ಅಯೋನಿಯಲ್ಲಿ ಬಂದಿನಿ ನಾನು ಅಂದರೆ ಗುರುವಿನ ಅಂಗೈಯಲ್ಲಿ ಹುಟ್ಟಿನಿ, ಪಾದದಲ್ಲಿ ಹುಟ್ಟಿನಿ ನಾನು. ಅಯೋನಿ ಅಲ್ಲಿ ಬಂದು ನಿರ್ಬುದ್ಧಿಯಾದವಳೇ ನಿಂಬೆನಯ್ಯ.
ಅದಕ್ಕೆ ತಲೆ ಎಳೆದು ನೆಲೆಗೆಟ್ಟು ಬೆಳಗುವ ಜ್ಯೋತಿ ಯಾರು? ಎನ್ನ ಜಗಣ್ಣ ತಂದೆಯವಳ ಬೆಂಬಳಿಯವಳ ಅನಯ್ಯ. ಮೊದಲು ಯಾರಿಗೆ ಹುಟ್ಟಿಲ್ಲ ಅಂದ್ಲು, ಮತ್ತೆ ಯೋನಿ ಬಂದಿಲ್ಲ ಅಂತಂದ್ಲು, ಹೌದಿಲ್ಲ? ಆದರೆ ಮಾಂಸದ ಪಿಂಡ ಹೋಗಿ ಮಂತ್ರ ಪಿಂಡ ಮಾಡ್ಕೊಂಡು ನಾನು ಇದು ಮಾಂಸದ ಪಿಂಡ ಬಂದು ತಾಯಿನ ಗರ್ಭದಿಂದ ರಕ್ತದಿಂದ ಅದನ್ನು ಮಾಂಸಮಯ ಮಂತ್ರವು ಹೋಗಿ ಮಂತ್ರಮಯ ಮಾಡ್ಕೊಂಡಿದ್ದೀನಿ ಸಾಧನೆ ಮಾಡಿ. ಅಯೋನಿಯಲ್ಲಿ ಬಂದೀನಿ. ನಡಬರ್ಕ ಬಿಟ್ಟು ಹೋದ, ಆ ಕಡೆ ಕತ್ತಲವಲ್ಲ ಬೆಳಕು ಇಲ್ಲ, ಮಧ್ಯದಲ್ಲಿ ಬಿಟ್ಟು ಹೋದ. ಗುರುದೇವ ಅಂತ ನನ್ನ ದುಃಖ ಆದ ವಿನಃ ಸಂಬಂಧಿಕ ನನಗೇನೋ ಕಿವಿಯಾಳು ಮಾಡಲಿಲ್ಲ, ಮೂಗಿನಾಳು ಮಾಡಲಿಲ್ಲ, ಕೊಳ್ಳಂಗೆ ಮಾಡಲಿಲ್ಲ ಅಂತ ನನ್ನ ದುಃಖ ಬರಲ್ಲ. ಯಾಕಾದ್ರೆ ಇವತ್ತು ಊಟ ಏನಕ್ಕ ನೋಡೋಕೆ ಬರ್ತೀರಿ ನೀವು ಆಟ ಸ್ಟೋರಿ ಮಾಡಿ ತುಂಬಿಸಬೇಕು, ತುಂಬಿಸಿ ಬಿಡ್ಬೇಕ ಬೇಡ ಸುದ್ದಿಕ್ಕೆ ಇದೆ ಅದು. ನೆಗಣ್ಣಲ್ಲಿ ನಾದಿನವ್ರು ಹಿಡಿದದ. ನನಗೆ ಅದು ಮಾಡಿಸಲ್ಲಪ್ಪೋ ನೀ ಓದಿ, ನೀ ಇದು ಮಾಡಿಸಲ್ಲಪ್ಪೋ ನೀ ಓದಿ, ಸುದ್ದಿ ಬೇಡ ಕೈತೆ ಅದು. ಅದು ತಮಗೆ ಅದೆಲ್ಲ ಅದು ಅದಕ್ಕಂತಾರೆ ಏನಕ್ಕಂತಾರೆ. ಆ ಎಣ ಏನು ಮಾಡು ಪಾಪ ಊಟಗಳು ಇರ್ತಾರೆ, ಅದಕ್ಕೆ ಕೊಡ್ಸಕ್ಕೆ ಬರೋದು ಎದ್ದು ಬಂದು ಇಲ್ಲ ಕತೆ ಮುಗಿದಿರ್ತದ. ನನಗೆ ಯಾರೋ ಪ್ರೀತಿರ್ತದೆ ಅವ್ರ ಹೆಸರು ಬರ್ದು ಹೋಗಿಬಿಟ್ಟಿರ್ತದೆ ಅದು. ಹೌದಿಲ್ಲ? ಹಂಗನೂ ಸಹ ಬಿಡೋಕ್ಕೆಲ್ಲ ಮುಕ್ತಾಯಕ್ಕ. ನನ್ನ ರಕ್ತ ಸಂಬಂಧಿ ಅಣ್ಣ ಅಂತಂಬನೂ ಇಲ್ಲ ಭಾವ, ಹೌದಿಲ್ಲ? ಅಂಧಕನ ಕೈ ಅಂಧ ಹಿಡಿದಂತಿರಬೇಕು, ಮೂಗನ ಕೈಯಲ್ಲಿ ಕಾವ್ಯ ಕೆಳೆದಂತಿರಬೇಕು, ದರ್ಪಣದೊಳಗಿನ ಪ್ರತಿಬಿಂಬದಂತೆ ಹಿಡಿವರಿಗಳಿಲ್ಲದಂತಿರಬೇಕು. ಅಜಗಣ ತಂದೆ ಕೂರ್ಮನ ಶಿಶುವಿನ ಸ್ನೇಹದಂತಿರಲಲ್ಲದೆ ಆರೋಗ್ಯಗೆಟ್ಟಿಯ ಅಜಗಣ ತಂದೆ. ಶೋಕಾಕಿಂದು ನಿನ್ನ ಯೋಗ ಹಿಂಗಾಯ್ತು ನೋಡು. ಕಣ್ಣಿಲ್ದವನ ಕಣ್ಣನ ಕೈ ಇಲ್ಲಿಗೆ ಎಲಿಗೋತಾನವ ಅಲ್ಲೇ ಸೇರಲ್ಲ. ಅದು ಯೋಗ ಅಂತ. ಸಮಾಧಿ ಸ್ಥಿತಿ ಅಂಧಕನ ಕೈ ಅಂಧ ಹಿಡಿದಂತಿರಬೇಕು. ಮೂಗನ ಕೈ ಅಂದರೆ ಮೂಕನ ಬಾಯಲ್ಲಿ ವೇದ ಓದಿಸ್ದಂಗೆ ಇರಬೇಕಂತ ಮೂಕಲ್ಲಿ ಒತ್ತಾನ. ಕೂರ್ಮ ಅಂದರೆ ಆಮೆ ದೂರಲಿದ್ದ ಸಮೀಪ ತಗಲಾರ್ದಂತ ರಕ್ಷಣೆ ಮಾಡ್ತದೆ ತನ್ನ ಮಗುವನ್ನು. ನಾನು ಮತ್ತು ದೂರಿದ್ದ ಸಹ ನೀನು ರಕ್ಷಣೆ ಮಾಡೋದು ಓದಿಲ್ಲಪ್ಪ. ಆಮೆ ಇದ್ದಂಗೆ ಆದರೂ ಇರಬೇಕಾಗಿತ್ತಲ್ಲ ಈ ರೂಢಿನಲ್ಲಿ. ಆ ರೂಢಿಗೆಟ್ಟು ನಾನು ಬಿಟ್ಟು ಓದಿಲ್ಲ. ಇನ್ನೂ ಸ್ವಲ್ಪ ಇತ್ತು, ಪರಿಪೂರ್ಣ ಮಾಡಿ ಹೋದರೆ ಚೆನ್ನಾಗಿತ್ತು ಅಂತ ಆಕಿನ ದುಃಖ. ಅದಕ್ಕೆ ಚನ್ನಬಸವಣ್ಣ ಮೋಹ ಬೇಕು ಗುರು ಲಿಂಗ ಜಂಗಮರಲ್ಲಿ, ಮೋಹ ಬೇಡ ಸಂಸಾರದಲ್ಲಿ. ಅದನ್ನ ಸ್ಟೇಟ್ಮೆಂಟ್ ಚನ್ನಬಸವಣ್ಣ ನಿರ್ಣಯ. ಇರಲಿ ಮೋಹ ಇರಲಂತ. ಅಂಗ ಮುಕ್ತಾಯಕ್ಕನ ಮೋಹ ಗುರುವಿನ ಮ್ಯಾಗಿತ್ತು, ಶರಣರ ಮ್ಯಾಗಿತ್ತು. ಆಕಿನ ಸಂಸಾರದ ಮ್ಯಾಗಿದ್ದಿಲ್ಲ. ಆಕಿನ ಶೋಕ. ಅವಾಗ ಆ ಸ್ಥಿತಿ ನೋಡಿ ಅಲ್ಲಮಾಪ್ರಭು ಗತಲ್ಲ, ನಾನು ಅಜಗಣ ಶಿವಯೋಗಿ ಬೆಂಬಳಿಯೋಳ ನಂತರ ಬೆನ್ನಿಂದ ಮುಂದೆ ತಂಗಿ ನಾನು ಅಂತ ಸೂಚನೆ ಕೊಡ್ತಾಳೆ. ಬೆರಗಾತನ ಕಾಣದ ಕಂಡಿನಯ್ಯ ಹರಿಜನಯ್ಯ ಸಾಧ್ಯವ ಸಾಧಿಸಿದನಯ್ಯ. ಗುಹೇಶ್ವರ ಲಿಂಗದಲ್ಲಿ ಅಜಗಣ ಶಿವ ಈ ನಮೋ ನಮ ಎಂಬಂತ ಆ ಸ್ಥಿತಿ ಆ ಚೇತನಕ್ಕೆ ಶರಣು ಮಾಡ್ತಾನೆ ಅಲ್ಲಮಾಪ್ರಭು. ಅಜಗಣ ಐಕ್ಯಾಗಿರ್ತಾರ ಅವಾಗಂತಾನ ತಲೆಯೊಳಗೆ ನೆಲೆಗಟ್ಟು ಬೆಳಗೋ ಜ್ಯೋತಿ ಅಜಗಣ ತಂದೆ ಕಂಡು ಶರಣೆಂಬಾತ ನೀನಾರು ಹೇಳಯ್ಯ ಅದು ಪ್ರಶ್ನೆ ಮಾಡ್ತಾ ಅಜಗಣ ಮುಕ್ತಾಯಕ್ಕೆ. ಯಾರು ನಿನ್ನ ನಮ್ಮ ಅಣ್ಣ ಗಂಟು ಶರಣ ಮಾಡಿದೆ ಅಲ್ಲಿ? ನಾನು ಅಲ್ಲಯ್ಯ, ನಿನ್ನ ಭಾವ ಅಲ್ಲಯ್ಯ, ನೀನು ಎನ್ನ ನೆಗೆವೆಣ್ಣಿ. ಇವು ಶಬ್ದ ಭಾಳ ವಿಚಿತ್ರದವ. ಅಂದರೆ ಸಂಬಂಧಿಕರು ನಾವು ಅದೇ ಆ ಥರ. ಎಂಥ ಸಂಬಂಧಿಕರು? ಆತ್ಮೀಯ ಸಂಬಂಧ ಇದ್ದು ನಮಗೆ ನಿಮಗೆ. ನಾನು ನಿನ್ನ ಭಾವ ನನ್ನಯ್ಯ ಅಲ್ಲಮ್ಮ ಪ್ರಭು, ನಿನ್ನ ನೆಗೆವೆಣ್ಣಿ. ಗುಹೇಶ್ವರ ಲಿಂಗದ ಕೈ ಹಿಡಿದು ಪರಮಸುಖಿಯಾಗಿ ಕಳವಳಕ್ಕೆ ಕಂಡಿರುವಿರಿ ಹೇಳ. ನೀನು ಗುಹೇಶ್ವರ ಲಿಂಗದ ಕೈ ಹಿಡ್ಕೊಂಡು ಅದರಲ್ಲಿ ಒಂದಾದ ಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪದಾಗಿದ್ದಿ ದುಃಖ ಮಾಡ್ತಾರೆ ಯಾರಾದರೂ. ಆ ಸ್ಥಿತಿ ಸಾಧಿಸಿದ್ದಲ್ಲವ. ಅರಿವರೆತು ಕುರುಹುಗೆಟ್ಟ ತನ್ನಲ್ಲಿ ತಾನು ಸನ್ನಿಧನಾದ ತಂಗಿ ದುಃಖಿಸುವರೆ ಹೇಳ. ಅಲ್ಲಮ್ಮ ಪ್ರಬಂಧನ ಮುಕ್ತಾಯಕ್ಕೆ ಅರಿವರೆತು ಬಿಟ್ಟನ, ಕುರುಹುಗೆಟ್ಟು ಬಿಟ್ಟನಂತ. ತನ್ನಲ್ಲಿ ತಾನು ಸನ್ನಿಹಿತನಾಗಿಬಿಟ್ಟು ಒಂದಾಗಿಬಿಟ್ಟನ, ಅಖಂಡದಲ್ಲಿ ಲೀನ ಆಗಿಬಿಟ್ಟನ. ಅಂಥದ್ದು ದುಃಖ ಮಾಡ್ತಾಳವ.
ಒಡಲಿಲ್ಲದ ತಂಗಿ ಮುಂದೆ ಅಳಿ ಉಂಟು ಎಂಬುದು ಹೇಳುವುದು ಭ್ರಾಂತಿ ನೋಡ. ಗುಹೇಶ್ವರ ಶರಣ ಅಜಗಂಡಂಗೆ ಇದು ಭ್ರಾಂತಿ ಸ್ಥಿತಿ ಮುಕ್ತಾಯಕ್ಕ. ಆತನ ದೇಹ ಇದ್ದರೂ ಸಹ ಇಲ್ಲದಂಥ ಸ್ಥಿತಿ. ದೇಹ ಅರಳಿದ್ದು ಪರಮಾತ್ಮನ ಒಂದಾದ ಸ್ಥಿತಿಯಾದ, ಅದಕ್ಕೆ ದುಃಖ ಮಾಡ್ತಾರೆ ಅಂಥೇಳಿ ಪರಿಪೂರ್ಣವಾದಂಥ ಜ್ಞಾನವನ್ನು ಅಲ್ಲಮ ಪ್ರಭು ಮುಕ್ತಾಯಕ್ಕನಿಗೆ ಮುಟ್ಟಿಸಿದಾಗ ಅವಾಗ ಜ್ಞಾನೋದಯ ಆಗ್ತದೆ. ಮುಕ್ತಾಯಕ್ಕಳಿಗೆ ದುಃಖದಿಂದ ನಿವಾರಣೆ. ಅದೊಂದು ಸಹ ದುಃಖ ಅಂತದು. ನನ್ನ ಗುರು ಹೋದ, ನಮ್ಮ ಇವ್ರು ಐಕ್ಯ ಆದರು ಹಿಂಗಂತ ಕಣ್ಣೀರು ಬರ್ತದೆ, ಅದು ದುಃಖ ಅಂತಾನೆ. ಅದು ಸಹ ಹೋಗ್ಬೇಕಂತ ನೋಡು ಮುಕ್ತಳಾದ್ನಲ್ಲಿಗೆ. ಅದಕ್ಕೆ ದೇವದೇವ ಶರಣಾರ್ಥಿ ಅಲ್ಲಮ ಪ್ರಭುಗಂತ ಮುಕ್ತಾಯಕ್ಕೆ ದೇವದೇವ ಶರಣಾರ್ಥಿ. ಕೇಳಿದ ಕಿವಿಗೆ ಬೇಟವಾಯಿತು, ಕೇಳಿದ ಕಿವಿಗೆ ನಿಮ್ಮ ನುಡಿ ಬೇಟವಾಯಿತು. ಬೇಟವಾದ ಸುಖ ಕಂಗಳ ಮಂದಿ ಮೂರ್ತಿಯಾಯಿತು. ಮೂರ್ತಿಯಾದದ್ದು ಮನಕ್ಕೆ ವೇದ್ಯವಾಯಿತು. ಶಿವಶರಣ ದರ್ಶನದಿಂದ ಆದ ಸುಖವನ್ನು ಉಪಮಿಸಬಾರದು. ಮರಣವಳಿದು ಮಹಾವನೊಡಗೂಡಿದ ಅಜಗಣ ತಂದೆಯ ದುಃಖ ನಿಮ್ಮಿಂದ ಸಹವಾಯಿತು ಪ್ರಭುವೇ ಅಂಥೇಳಿ ಶರಣು ಮಾಡ್ತಾರಂತ ಮುಕ್ತಾಯಕ್ಕೆ. ಯಾರಿಗೆ? ಅಲ್ಲಮ ಪ್ರಭುಗಳಿಗೆ. ನಿಮ್ಮಿಂದ ನನ್ನ ದುಃಖ ನಿವಾರಣೆ ಆಯಿತು, ಮೋಹಿತಳಾಗಿದ್ದೆ ನಾನು ಹೆಂಗ ಗುರುದೇವ ಅಂಥೇಳಿ. ಅದನ್ನು ಸಹ ದಾಟಬೇಕಲ್ಲ ಮೋಹ. ಬೇಕು ಗುರುಲಿಂಗ ಜಂಗಮರಲ್ಲಿ ಅಲ್ಲೇ ಇರಲಿ, ಸಾಧಿಸು, ಮೋಹ ರೈತಳಾಗು ಅಂತ ಅಲ್ಲಮ್ಮರ ನುಡಿಯನ್ನು ಕೇಳಿ ಅವರ ದರ್ಶನದಿಂದ ಶಿವಶರಣ, ಅದಕ್ಕೆ ಶಿವಶರಣ ದರ್ಶನದಿಂದ ಉಪಮಿಸುವ ಎಷ್ಟಂದ್ರೆ ಹೊಗಳಿಕೆ ಬಾರದಷ್ಟು ಅದ್ಭುತ ಶಕ್ತಿ ಪ್ರಾಪ್ತಿ ಆಗ್ತಂತ. ಸುಮ್ಮನೆ ದರ್ಶನ, ಸ್ಪರ್ಶನ, ಸಂಭಾಷಣೆ ಇವು ಮೂರಾದ ಅಕ್ಕನಿಗೆ ಮುಕ್ತಾಯಕ್ಕಳಿಗೆ ಅಲ್ಲಮ್ಮರ. ಅದಕ್ಕಾಗಿ ಅಲ್ಲಮ್ಮನಿಗೆ ಶರಣಾಗಿ ಮುಕ್ತಳಾದವು. ಅದಕ್ಕೆ ಮುಕ್ತಾಯಕ್ಕ ಅಂತ ಹೆಸರು ಬಂತು. ಆ ತಾಯಿ ಹೆಸರಿನಾಗೆ ಇವತ್ತು ಮುತ್ತಿಗೆ ಅಂತ ಐತೆ. ಎಲ್ಲಿ? ಹಿರಿಜಾಂಬೂರು ಹತ್ತಿರ 3 ಕಿಲೋಮೀಟ್ರ್ ಸತ್ಯಕ್ಕೆ 3 ಬದಿಯಾಗ ಅಕ್ಕಮಹಾದೇವಿ, ಉಡ್ತಡಿ, ಈ ಕಡೆ ಬಳ್ಳಿಗಾವಿ ಎಲ್ಲ ಅಲ್ಲೇ ಸಣ್ಣ ಸಣ್ಣ ಪದ 5 ಹೂವು ಅರಳಿದ್ವು ಅಂತ ಅಲ್ಲಿ. ಅದಕ್ಕೆ ಮೊಗ್ಗು, ಶಿವನ ಮೊಗ್ಗದು ಅಲ್ಲಿ ಸರಿ ಶಿವಮೊಗ್ಗ ಅಂತ ಡಿಸ್ಟಿಕ್. 5 ಮಂದಿ ಶರಣ ಶಿವಮೊಗ್ಗದಿಂದ ಮತ್ತು ಕಲ್ಯಾಣಕ್ಕೆ ಬರ್ತಾರೆ, ಅಮರಗಣಗಳಾದದ್ದು. ಅಂಥ ಮುಕ್ತಾಯಕ್ಕಳ ಚರಿತ್ರೆ ಅದ್ಭುತ. ಇನ್ನೂ ಆ ತಾಯಿ ಶರಣಾಗಿ ತನ್ನ ಕೊರತಿದ್ದಂಥ ಪ್ರಶ್ನೆಗಳನ್ನು ಕೇಳ್ತಾ ಭಾಳ ಪ್ರಶ್ನೆ ಉತ್ತರ ನೀಡ್ತೇವೆ ಇಬ್ಬರಿಗೆ, ಅಲ್ಲಮ್ಮನಿಗೆ ಮುಕ್ತಾಯಕ್ಕನಿಗೆ. ಅದ್ಭುತ ಸ್ಥಿತಿ ಅದು ಸಾಧನೆ. ಆ ಸಾಧನೆ ನಾವು ಸಾಧಿಸ್ಬೇಕಂದ್ರೆ ಕೇಳಿದೀವಲ್ಲ ಈಗ, ಸಾಧಿಸ್ಬೇಕು. ಮೋಹ ರೈತರಾಗಬೇಕು. ಮನೆಗೆ ಅಂಟಬಾರ್ದು, ಯಾರಿಗೆ ಅಂಟಬಾರ್ದು. ಸ್ವತಂತ್ರ ನೀನು, ಆತ್ಮ ಒಳ ಸ್ವತಂತ್ರ ಅದ. ಇನ್ನು ಕಾರ್ಯ ಸತ್ಕಾರ್ಯ ಮಾಡು. ಅಳಿಯೋದು ಕಾಯ ಉಳಿಯೋದು ಕಾರ್ಯ. ಹೌದಿಲ್ಲ? ಅವ್ರ ಕಾಯ ಅಳದೋಗಿ ಎಲ್ಲರದು. ಈಗ ಅವ್ರು ಮಾಡಿದ ಕಾರ್ಯ ಹೌದಿಲ್ಲ? ನಮ್ಮದು ನಿಮ್ದು ಎಲ್ಲದು ಅಷ್ಟೇ. ಕಾಯ ಅಳಿತದ, ಇದು ಅಳದೋಗೋದೇ ಇದು. ಆದರೆ ಮಾಡಿದ ಕಾರ್ಯ ಉಳಿತದ ಹಾಗೆ. ಅದಕ್ಕಾಗಿ ಸತ್ಕಾರ್ಯವನ್ನೇ ಮಾಡಿರಿ, ಸಚ್ಚಿಂತನೆಯನ್ನೇ ಮಾಡಿರಿ. ಇದು ಸಚ್ಚಿಂತನೆ ವೇದಿಕೆ. ಹೆಣ್ಣಿಗೆ ಇಲ್ಲಿ ಸಮಾನತೆ ಸಿಕ್ಕಿಲ್ಲ. ಅದು ಸಿಕ್ಕಿದ್ದು 12ನೇ ಶತಮಾನದಲ್ಲಿ. ನನಗೆ ಅವರಂದ್ರೆ ಪಾಂಡವ್ರ ಬಗ್ಗೆ ಭಾಳ ಚಂದ ಹೇಳಿದ್ರು ಬಿಡೋರು. ನನಗೇನು ನೋವಾಯ್ತು ಅಂದರೆ, ಜೂಜಾಡಿ 8 ದಿವಸ ಸೋತ್ರಲ್ಲ, ಅದು ನೋವಾಗಿತ್ತು ನನಗೆ. ಚೆನ್ನಾಗಿ ಹೇಳಿದ್ರೆ ಅವರು ಅದ್ಭುತ ಸ್ಟೋರಿ ಹೇಳಿದ್ರು. ಇಷ್ಟು ತುಂಬ ಇಷ್ಟ ಆಯ್ತು ನನಗೆ. 8 ದಿನ ಮಾರ್ಕೊಂತ ತಿಂಬವ್ರನ್ನ ಹೊಲ್ದಾಗ 5 ಕಲ್ಲಿಟ್ಟು ಪೂಜೆ ಮಾಡ್ತಾರಪ್ಪ ನೀವು. ಹಾಂ, ಕೃಷ್ಣ ಅಂತ ಕರೆದು ಆ ಕಳ್ಳ ಕೃಷ್ಣ ಕರೆದು ಬಿಟ್ಲಕ್ಕಿ. ಯಾರು? ದ್ರೌಪದಿ ಗಟ್ಟಿ ಹಿಡ್ಕೊಂಡು. ಮೊನ್ನೆ ಸ್ಟೋರಿ ಹೇಳಿದ ಅಕ್ಕ ಕರೆದ ಯಾರು? ನಾನು ಅಕ್ಕನ ಸೇರಿ ಹೇಳಿದಾಗ ಕೌಶಿಕ ಯಾರನ್ನ ಕರೆದ? ಅಕ್ಕ ಮಹಾದೇವಿ. ಅದು ಧೈರ್ಯ. ದ್ರೌಪದಿ ಆಗಬೇಡ್ರಿ, ಅಕ್ಕಾಗ್ರಿ. ಮಹಾದೇವಿ ಅಕ್ಕಾಗ್ರಿ. ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ. ಮುಕ್ತಾಯಕ್ಕಂಗ್ರಿ, ಮುಕ್ತಿ ಆಗ್ರಿ. ಹೌದಿಲ್ಲ? ಅವರೇನು ಕಾಲ್ಪನಿಕವಾಗಿ ಬರ್ತಾರೆ, ಕತೆಗಳು ಬರೀದಾರ. 8 ದಿನ ಮಾರಬೇಕಾದ್ರೆ ಎಷ್ಟು ನೋವಾಗ್ತದೆ. ಜೂಜಾಡಿ ಜಗತ್ತು ಜೂಜಾಡ ಅಂತ ತೋರಿಸಿಗಲ್ಲ ಅದು. ಅದನ್ನ ಧರ್ಮರಾಜ ಅಂತ, ಧರ್ಮ ಅಂತ. ಮತ್ತೆ ಎಲ್ಲಿ ಧರ್ಮ? ಬಸವ ಧರ್ಮಕ್ಕೆ ಹೋಲಿಸ್ರಿ ನೀವು. ಅಧ್ಯಯನ ಮಾಡಿರಿ, ಸುಮ್ಮನೆ ಮಾತಾಡಬೇಡ. ಯಾವ ಧರ್ಮ ಇದಕ್ಕೆ ಹೋಲೋದಿಲ್ಲ. ಪ್ರಗತಿಪರ ವಿಚಾರವಾದಿ ಕಕ್ಕಯ್ಯ ಪೋಳ, ಮಹಾ ಪ್ರವಚನಗಾರರು, ಪಿತಾಮಹ ಸ್ವಾಮಿ ನಮ್ಮ ಯಾರು ಮಾತೆ ಮಾದೇವಿ ಗುರುಗಳು ಲಿಂಗಾನಂದ ಸ್ವಾಮೀಜಿ. ಅದ್ಭುತ. ಅವರಿಬ್ಬರು ಸಮಾನಕರು.
ಎಲ್ಲ ಅಧ್ಯಯನ ಮಾಡಿದರು. ಎಲ್ಲ ಧರ್ಮಗಳನ್ನು ತೂಗಿದಾಗ ಹೆಚ್ಚು ಚೂಗುವ ಧರ್ಮ ಬಸವ ಧರ್ಮ ಎಂದು ಕುಮಾರ ಕಕ್ಕೈ. ಯಾಕ ಎಲ್ಲ ಧರ್ಮದಲ್ಲಿ ಇದ್ದದ್ದು ಈ ಧರ್ಮದಾಗ ಐತೆ, ವಚನದಾಗ ಐತೆ. ವಚನ ಸಾಹಿತ್ಯ ಇದು ಯಾವ ಸಾಹಿತ್ಯದಲ್ಲಿಲ್ಲ. ಹುಡುಕ್ರು ನೀವು ಹುಡುಕ್ಯಾರ ನೋಡ್ರಿ. ಹೆಣ್ಣಿಗೆ ಸ್ವತಂತ್ರ ಕೊಟ್ಟ ಧರ್ಮ ಯಾವುದು? ಬಸವ ಧರ್ಮ. ಏಕದೇವಪ್ಪ ಹೇಳಿದ್ದು, ದೇವರಿಗೆ ಹೆಸರಿಟ್ಟಿದ್ದು, ದೇವರಿಗೆ ಹೆಸರಿಟ್ಟ ಧರ್ಮ ಇದು. ಎಲ್ಲ ಧರ್ಮ ಮ್ಯಾಂಗ ತೋರಿಸ್ತಾವ. ದೇವಧಾಮ ಐತೆ ಅಂತದ ಇಸ್ಲಾಂ, ಇಸಾಯಿ ಪರಲೋಕ ತಂದೆ ಅಂತದ, ಹೌದಿಲ್ಲ. ಬೌದ್ಧ ಮೌನ ಅದ, ಪರಮಾತ್ಮಗೆ ಏನು ಹೇಳಿಲ್ಲ, ಮನಸ್ಸು ದಾಟ್ರಿ ಅಂದಷ್ಟೇ. ಮತ್ತು ಇನ್ನೊಂದು ಧರ್ಮ ಬರ್ತಾರೆ ಯಹೂದಿ, ಅದನ್ನ ಯಾಕೆ ತೋರಿಸ್ ಪರಲೋಕ. ಫಾರ್ಸಿ ಅದು ಶರಣಾಗರಿಗೆ, ಅದು ಕಾಣದ ದೇವರಿಗೆ ಅಂತ. ನಿನ್ನ ಹೃದಯದಲ್ಲಿ ನಿನ್ನ ಆಪಾದ ಮಸ್ತಕದ ಜೊತೆಗಿರ್ತಾನಲ್ಲ ಪರಮಾತ್ಮನ ಕಂಡುಹಿಡಿದವರು ಮಹಾಗುರು ಬಸವಣ್ಣವರು, ಬಸವಾದಿ ಪ್ರಮುಖರು. ಒಂದು ಶಬ್ದ ಅಂತ ನಮ್ಮ ಅಂಬಿಗರ ಚೌಡಯ್ಯ, ತನ್ನ ಮರೆತು ದೇವರ ಕಂಡಿಹನೆಂಬರು, ತನ್ನ ಮರೆತು ದೇವರ ಕಂಡಿಹನೆಂಬ ಕಾರಣ ಹರಿಶೂರ ಬ್ರಹ್ಮಾದಿಗಳ ತಲೆ ಕೆಳಗಾಗಿ ಹೋದು. ತಲೆ ಕೆಳಗಂದ್ರೆ ಏನು? ಹುಟ್ಟು ಸಾವು. ತಲೆ ಕೆಳಗೆ ಬರಲ್ಲದು. ದೇವಾನ್ ದೇವತರಲ್ಲಿ ಮ್ಯಾಗ ದೇವರನಂತ ಅಲ್ಲಾನ ಇಲ್ಲಾನ ಕೈಲಾಸದ ತಪಸ್ಸು ಮಾಡಿ ಹುಟ್ಟು ಸಾವು ಒಳಗೆ ಅದು ಓದ್ಸಾವು. ಆ ದೇವರ ಮರೆದು ಅವ್ರು ನೆನೆಸ್ಬಿಟ್ರೆ ಅವ್ರನ್ನ ತನು ಒಂದರಿದೆಡೆ ಅಂದರೆ ದೇಹ ಒಂದರಿದೆಡೆ ತಾನು ನಿಜವೆಂದ ನಂಬಿಕೆ ಚೌಡಯ್ಯ. ತಾನು ನಿಜ, ತನ್ನೊಳಗಡೆಗೆ ಅದು ಅಡಿ ಕುಂತದ ಅಷ್ಟತಾನಗಳು ಉದುಗಿದು ಲಿಂಗವ ನಿಲಿಕೆ ಯಾಕಂಡ ನಂಬಿಕೆ ಚೌಡಯ್ಯ. ಇದು ಅಷ್ಟತನು. ಪರಮಾತ್ಮನ ಅಷ್ಟತನ ಯಾವು? ಪಂಚಭೂತಗಳು, ಆತ್ಮ, ಸೂರ್ಯಚಂದ್ರ, ಇವು ಶಿವನ ಅಷ್ಟತನಗಳು. ನಮ್ಮಲ್ಲಿ ಇವು ದೇಹದ ಪಂಚಭೂತ ಪ್ರತಿಯೊಬ್ಬರದು. ಯಾವ ಪಂಚಭೂತಗಳು? ನೆಲ, ಜಲ, ಅನಿಲ, ಅನಲ, ಬಯಲ, ಹೌದಿಲ್ಲ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ, ಸೂರ್ಯಚಂದ್ರ, ಇವು ಒಳ್ಳೆ ಎಲ್ಲ ದೇಹದಾಗ ಅದಾವ. ಇದನ್ನ ಅರಿಬೇಕಂದ್ರೆ ಶರಣರು ಎಲ್ಲಿ ಹುಡುಗಾರ ದೇವ್ರನ್ನ. ಪಾಂಡವರ ಕತೆ ಹಿಂಗಾಯ್ತು, ರಾಮ ಸೀತನ ಕತೆ ಹಂಗಾಯ್ತು. ರಾಮ ದೇವ್ರಂತಂದ್ರೆ ಸಹ ಹೆಂಡ್ತಿ ಮಗ ಅನುಮಾನ ಪಡಿಸ್ರು ಬೆಂಕಿಗೆ ಹಾಕಿದ. ಆಧಾರದ ಕತೆ ಏನು? ಸೋದರದ ವಧೆ ಏನು? ಇವು ಉದ್ದೇಶ ವ್ಯವಸ್ಥೆ ಹೌದಿಲ್ಲ. ಆಧರಿಸಿ ಓದೋನೇ ಮಾದೇ ಕಾಣ ಸರ್ವಜ್ಞ ಅಂತ ಶರಣರು. ಅವ್ರನ್ನ ಯಾರು ಓದ್ತಾರ ಅವರೇ ಮಾದವರು ಅಂತ. ನಾವಿದ್ರೆ ಅವು ನಮ್ಮ ಭಾರತೀಯರದು ದೊಡ್ಡ ಗ್ರಂಥಗಳಾಗ್ಯಾವ. ಅದಕ್ಕೆ ಜಾಣ ಅಲ್ಲ ಅಂದ ಬಸವಣ್ಣ. ಮಾತು ಹೋಗಲ್ಲ ಜಾಣ ಅಲ್ಲ, ಗೀತೆ ಹೋಗಲ್ಲ ಜಾಣ. ಮೊದಲೇ ಹಂತದಲ್ಲಿ ಭೇದ ಮಾಡಿದ್ದು ಅದು ಗ್ರಂಥ ಭಗವದ್ಗೀತೆ. ಎಲ್ಲಿ ಕೊನೆಗೆ ಬೇಡನ ಕೈ ಹೊಡಿಸಿ ಸಾಯ್ತಾನೆ ಕೃಷ್ಣ, ಹೌದಿಲ್ಲ. ಅದಕ್ಕೆ ಬಸವ ಧರ್ಮ ಶ್ರೇಷ್ಠ ಅಂತ ಹೇಳೋದಿಲ್ಲ. ನೀವು ಅನುಭವಿಸ್ರಿ ವಚನ ಸಾಹಿತ್ಯವನ್ನು. ಎಲ್ಲ ಸಾಹಿತ್ಯ ನೋಡಿರಿ, ಎಲ್ಲ ಧರ್ಮ ಅಧ್ಯಯನ ಮಾಡಿ ನೋಡಿರಿ, ಅವಾಗ ನಿಮಗೆ ಗೊತ್ತಾಗ್ತದೆ. ಬೇರೆ ಏನು ಹೇಳೋದು ಬೇಕಾಗಿಲ್ಲ. ದೈವಿಲ್ಲ ಧರ್ಮ ಅದೇ ಯಾವುದು ಸಾಕು, ಒಂದೇ ಸಾಕು ಬಸವಣ್ಣ ಕೊಟ್ಟದ್ದು. ದೈವಿಲ್ಲ ಧರ್ಮದ ಯಾವುದು ಅಂತ ಕೇಳ್ತಾರಲ್ಲ, ಸಾಕಷ್ಟೇ ಪ್ರಶ್ನೆ. ಯಾವ ಧರ್ಮದ ದಯ ಐತೆ ನೋಡ್ರಿ ನೀವು, ಹೌದಿಲ್ಲ. ಶರಣೆ ಅಂದರೆ ಏನಿದು? ತಾಯಿ, ಹೌದಿಲ್ಲ. ಜನತಕ್ಕೆ ತಾಯಿಯಾಗಿ ಹುಟ್ಟಿದ್ಲು ಮಾಯೆ, ಕೂಟಕ್ಕೆ ಸರಿಯಾಗಿ ಕೂಡಿದ್ಲು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದ್ಲು ಮಾಯೆ. ತಾಯಿಗೆ ಮಾಯೆ ಅಂತ ಕತ್ರಲ್ಲ. ತಾಯಿ ಮೊದಲನೇ ಹುಟ್ಟಿದ್ಲು, ಹಡ್ದ್ಲು, ಕೂಟಾದ್ಲು, ಕೊನೆಗೆ ಮತ್ತೆ ತಮ್ಮ ಮಗಳಾದ್ಲು, ಮೂರಾದ್ಲು ಅಂತಾಕಿನ ಕೆಳಗ ಅಂತ ಕರ್ತಾರಲ್ಲ. ಕೆಳಗಲ್ಲ ಅಂತ ಬಸವಾದಿ ಪರಂತ ಮುಗಿಸ್ತೀನಿ ಚಿಂತೆ ಮಾಡ್ಬೇಡ್ರಿ. ಕೆಳಗ ಗೊತ್ತಾಯ್ತು ನನಗೂ. ಇಲ್ಲಿ ಪರಿಪೂರ್ಣ ಆಗ್ಬೇಕಿಲ್ಲಿ, ವಿಷಯಕ್ಕೆ ಪರಿಪೂರ್ಣ ಆಗ್ಬೇಕಿಲ್ಲಿ. ಯಾವ ಧರ್ಮದಲ್ಲಿ ಇಲ್ಲಿ ಯಾವ ಧರ್ಮ ಒಪ್ಪೋದಿಲ್ಲ. ನಮ್ಮ ತಾಯಿರು ಅಂದ್ರಲ್ಲ, ಚೆನ್ನಾಗಿ ಮಾತಾಡಿದರು. ಎಲ್ಲ ಯಾವ ಧರ್ಮ ಟೀಕೆ ಮಾಡೋದಿಲ್ಲ. ನಾವು ಯಾವ ಟೀಕೆ ಮಾಡೋ ಧರ್ಮ ಅಲ್ಲ ಇದು. ಯಾವ ಅಂದ ಕೊನೆಗೆ ಅಂತಲ್ಲ, ನಿಮ್ಮ ಧರ್ಮ ನೀವು ಆಚರಿಸ್ರಿ, ಯಾರು ನಿಮ್ಮದು ಆಚರಿಸ್ರಿ, ಟೀಕೆ ಮಾಡೋದು ಬೇಡ. ಅವ್ರ ಧರ್ಮ ಮರಿಗೆ ಪ್ರೀತಿ ಇರಲಿ, ನಮ್ಮ ಧರ್ಮ ಆಚರಿಸ ನಾವು ಎಲ್ಲರನ್ನೂ ಪ್ರೀತಿ ಮಾಡಮ್ರಿ. ಅದು ಸತ್ಯ, ಭಾವೈಕ್ಯದ ಸ್ಥಿತಿ. ನಮ್ಮ ಧರ್ಮ ನಾವು ಆಚರಿಸಮ್ರಿ, ಎಲ್ಲ ಧರ್ಮವನ್ನು ಪ್ರೀತಿ ಮಾಡಮ್ರಿ. ನಮ್ಮವರೆಲ್ಲ ನಮ್ಮವರು, ಹೌದಿಲ್ಲ. ಅದು ಸಾಹಿತ್ಯಕ್ಕೆ ಧರ್ಮಕ್ಕೆ ಹೋಲಿಸಿದಾಗ ಸವಾಲು ಹಾಕಂಬ್ರು, ಸವಾಲು. ಬಸವ ಧರ್ಮನೇ ಹೆಚ್ಚು ತೂಗ್ತದೆ, ಹೌದಿಲ್ಲ. ಅಂತ ಸವಾಲು ಹಾಕಿ ಮತ್ತು ಯಾರ್ಯಾರು ಸಿಟ್ಟು ಬಂದು ಕ್ಷಮಿಸಿದ್ರು ಮತ್ತೆ ಏನ್ರಿ ನಮ್ಮ ಧರ್ಮ ಹಿಂಗಾಯ್ತು, ನಿಮ್ಮದು ಧರ್ಮ ಇಲ್ಲ. ಸವಾಲು ಓದಿಕೆ ಮಂದಿ ಹೇಳ್ರಿ ಸವಾಲು. ಇಲ್ಲಿ ಹೆಣ್ಣಿಗೆ ಸಮಾನತೆ ಕೊಟ್ಟ ಧರ್ಮ ಇದು. ಮಾತಿ ಆಕಿನ ಕೀಳಂತ ಭಾವಿಸ್ಬಾರ್ದು, ಅದು ಎಂದ್ರೆ ಪತ್ರಗಳಂತ ತಿಳಿದ್ಬಾರ್ದು ಅಂತ ಬಸವ ಅಷ್ಟೊಂದು ಹೃದಯ ಕಿತ್ತಿ ಒಂದು ತಾಯಿ ಸಲುವಾಗಿ ಮಹಾದೇವಿ ಅಂತ ಕರಿತಾನೆ. ಅದಕ್ಕೆ ಅಂಥ ನವ ಶರಣೀಯರ
ವಚನ ಚಿಂತನೆ ಅದಕ್ಕೆ ಇಟ್ಟು ನಾವು ಇಲ್ಲಿ ಆ ತಾಯಿಯನ್ನು ಪೂಜ್ಯ ಭಾವದಲ್ಲಿ ಕಾಣ್ರಿ. ಎದ್ದು ಕೂಡಲೇ ತಾಯಿ ಪಾದ ಕಣೆ ಹಚ್ಚಿರಿ. ಅದು ದೊಡ್ಡಕ್ಕೆ ತಾಯಿ ಪರಮಾತ್ಮ ಪ್ರತಿರೂಪ. ಒಂದು ದಿವಸ 9 ಜನ 10 ಜನ ಹುಡುಗರು ಬಿಡಿಸ್ತೀವಿ ಇಲ್ಲಿ ಯಾವ ಊರು ಇದು ಸರ್? ನೀವು ಓದಿದ್ದು ಯಾವ ಊರು? ಗುಡ್ಡದಲ್ಲಿ ಇಲ್ಲ, ಅಲ್ಲಿ ಇದು ಗುಡದಿಂದ ತಳವ ದೊಡ್ಡ ಒಯ್ದ್ವಲ್ಲ, ಏನದು ತಾಯಿ ಇಟ್ಕೊಂಬರ್ತಾಳ, ಲುಂಗಿದು ಬಿಚ್ಚದ ಜಂಗಿನ ಮ್ಯಾಗನ ಇಲ್ಲಿ ಗಾಯ ಬಿದ್ದನವ ಮಗ, ಮತ್ತು ತಾಯಿ ಹಿಡ್ಕೊಂಬರ್ತಾಳ ಕುಡಿದೇ ಬಿಡ್ಸಕ್ಕೆ. ನನಗೆಷ್ಟು ನೋವಾಯಿತು. 2 ಕೂಡ ತಲೆ ಮೇಲೆ ನೀರೇಸಿ ಬಡ್ದು ಅಲ್ಲಿ ಆರೋಗ್ಯಡಿ ನಿನಗೆ ಹಾಲು ಕೊಟ್ಟಗಂತ ಈ ಕಡೆ ಹಾಲು ಕೊಡ್ತಿದ್ದಿ, ಒಂದು ಕಾಲು ಒತ್ತಿದ್ದು ಕೂಸಿದ್ದಾಗ ಒದ್ದು ಕಾಲಿಗೆ ಮುತ್ತು ಕೊಟ್ಟಿದ್ಲಲ್ಲ ಅವಾಗ, ಅಂಥಕಿಗೆ ಮತ್ತೆ ನೀನು ಆಕೆ ಸೇವೆ ಮಾಡ್ಕೊಂತೀನಿ. ನೀನು ಸೇವೆ ಮಾಡಬೇಕು ಹೌದಲ್ಲ? ಆಕೆ ಕೂಸೋದಂಗಾಗಲ್ಲ, ಆಕೆ ಹಿಡ್ಕೊಂಬಾಗದ ಕುಡಿಯೋದು ಬಿಡ್ಸಕ್ಕೆ. ಬೈದು ಕುಡಿಯೋದು ಬಿಡಿಸಿದ್ವಿ ಅವಾಗ ಇಲ್ಲಿ ತಳವ ದೊಡ್ಡ ಇಂತಿಂಥ ಜಗ್ಗಿ ಮಂದಿ ಬರ್ತಾರೆ ಇಲ್ಲಿ ಕುಡಿಯೋದು ಬಿಡಾಕ, ದುಶ್ಚಟಗಳು ದುಡಿಗೆ ಹಾಕಕ್ಕೆ. ಅದಕ್ಕೆ ದುಶ್ಚಟಗಳನ್ನು ಮುಕ್ತರಾಗ್ರಿ, ದುರ್ಗುಣದಿಂದ ಮುಕ್ತರಾಗ್ರಿ. ದುರ್ವಾಸನೆ ಅಂದರೆ ಕಾಮವಾಸನೆ, ಅದು ಸಾಧನದಿಂದ ಭಾವನೆಯಿಂದ ಅದನ್ನು ಮುಕ್ತಿ ಮಾಡಿಕಬೇಕು ನಾವು. ಬಸವಣ್ಣ ಅಂತನಲ್ಲ, ತಾಯಿ ಶಿವಭಾವದಲ್ಲಿ ಕಂಡು ಎಲ್ಲರನ್ನ ಪ್ರೀತಿಸಲಿ, ಅದು ಸತ್ಯವಾದ ಭಾವ. ಶಿವಭಾವ ಎಲ್ಲರಿಗೂ ಮುಕ್ತರಾಗಂತೆ ಮುಕ್ತರಾಗಲಿ ಅಂತ ಬಸವಾದಿ ಬ್ರಹ್ಮದರ ಆಶೀರ್ವಾದ ನಿಮಗೆಲ್ಲರಿಗಿರಲಿ. ಇವತ್ತಿನ ಚಿಂತಕಿಯಾದಂಥ ಬಾಲಮ್ಮ ತಾಯಿಯವರಿಗೂ ಸಹ ಒಳ್ಳೆಯದಾಗಲಿ ಸದಾ ಅಂತ ಜೋರಾಗಿ